ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಿ. ನಿಮ್ಮ ಮೇಲೆ ಭಗವಂತನ ಕೃಪೆ ಧಾರಾಳವಾಗಿರೋದ್ರಿಂದಲೇ ನೀವು ಒಂದು ಒಳ್ಳೆಯ ಪರಿವರ್ತನೆಯನ್ನು ತಗೊಂಡು ನಿಮ್ಮ ಕರ್ಮದ ಉದ್ದೇಶಗಳನ್ನು ಒಂದು ಒಳ್ಳೆಯ ದಾರಿಯಲ್ಲಿ ತಗೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಅವರ ಇಚ್ಛೆ ಇಲ್ಲದೆ ಒಂದು ಹುಲ್ಲುಕಡ್ಡಿಯೂ ಜರದಾಡೋದಿಲ್ಲ ಅನ್ನೋದು ಸತ್ಯವಾದರೆ ಖಂಡಿತ ನಿಮ್ಮ ಜೀವನದಲ್ಲಿ ಈ ಬದಲಾವಣೆ ಅವರ ಇಚ್ಛೆಯಿಂದಲೇ ಆಗಿದೆ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡೋಣ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ. ಹಾಗೆ ಸರಿಯಾದ ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ತಗೊಳ್ಳೋಕ್ಕೆ, ಹಾಗೆ ಆ ತೀರ್ಮಾನಗಳ ಪ್ರಕಾರ ನೀವು ಯಾವುದೇ ರೀತಿ ಭಯಪಡದೆ ಒಂದು ಆತ್ಮವಿಶ್ವಾಸದಿಂದ ಪರಿವರ್ತನೆ ತಗೊಳ್ಳೋಕ್ಕೂ ಕೂಡ ಸಹಾಯ ಮಾಡುತ್ತೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲೇ ಮತ್ತೊಮ್ಮೆ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಶ್ರೀ ಸಾಯಿ ಸೇವಾ ಟ್ರಸ್ಟಿಗೆ ನಿಮ್ಮ ಸೇವೆ ಸಲ್ತಾ ಇದೆ. ಅಂದರೆ ನಿಮ್ಮ ಆಶೀರ್ವಾದ ಆಗಿರ್ಬೋದು, ಹಣದ ರೂಪದಲ್ಲಿ ಸಹಾಯ ಆಗಿರ್ಬೋದು, ಹಾಗೆ ಯಾವೆಲ್ಲ ರೀತಿಯಲ್ಲಿ ನೀವು ಸಹಾಯ ಮಾಡಬೇಕು ಅಂತ ಹೇಳಿ ಆ ಗುರುವಿನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ನಮಗೆ ಆಶೀರ್ವಾದ ಮಾಡ್ತಾ ಇದ್ರು. ಈ ಸಾಯಿ ಸೇವಾ ಟ್ರಸ್ಟ್ ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂತೇಳಿ ಅದಕ್ಕಾಗಿ ನಿಮಗೆ ನಮ್ರತಾ ಭಾವದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಹಾಗೆ ಇವತ್ತಿನ ರೀಡಿಂಗ್ ಶುರು ಮಾಡ್ತಿದ್ದೀನಿ. ಸ್ನೇಹಿತರೆ, ಎಂದಿನಂತೆ ನನ್ನ ಫೋನ್ ನಂಬರ್ ವಿಡಿಯೋದ ಮೇಲೆ ಪ್ಲೇ ಆಗ್ತಾ ಇರುತ್ತೆ. ನೀವು ಖಂಡಿತವಾಗಿಯೂ ನನ್ನ ಜೊತೆ ಮಾತನಾಡ್ಬೋದು, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು. ನನ್ನಿಂದಾದ ಸಹಾಯವನ್ನು ಗುರುವಿನ ಆಶೀರ್ವಾದದಿಂದ ನಿಮಗೆ ನೀಡುವ, ಅಂದರೆ ಅವರ ಮಾರ್ಗದರ್ಶನದಿಂದ ನಿಮಗೆ ನೀಡುವ ಪ್ರಯತ್ನ ನನ್ನದು ಎಷ್ಟಿದೆಯೋ ಅಷ್ಟು ಪ್ರಾಮಾಣಿಕವಾಗಿ ಖಂಡಿತ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತೀನಿ. ಅಂದರೆ ನಾನು ಭವಿಷ್ಯ ಹೇಳ್ತೀನಿ ಅಂತಲ್ಲ, ಗುರುವು ನಿಮ್ಮ ಈ ಕಷ್ಟಕ್ಕೆ, ಈಗಿನ ಒಂದು ವಾಸ್ತವ ಪರಿಸ್ಥಿತಿಗೆ ಏನು ಹೇಳಬೇಕು ಅಂಥೇಳಿ ನನಗೊಂದು ಸೂಚನೆ ಕೊಡ್ತಾರೋ ಅದನ್ನು ನಾನು ನಿಮಗೆ ತಿಳಿಸ್ತೀನಿ ಅಷ್ಟೇ. ನಿಮ್ಮ ಈಗಿನ ವಾಸ್ತವ ಪ್ರಸ್ತುತ ಎನರ್ಜಿ ಹೇಗಿದೆ ಅಂದರೆ ನೋಡೋದಾದರೆ ಇಲ್ಲಿ ಪ್ರತಿ ಬಾರಿಯೂ ನೀವು ಇನ್ನೊಬ್ಬರಿಗಾಗಿಯೇ ಪ್ರಾರ್ಥಿಸ್ತಾ ಇದ್ದೀರಾ. ಪ್ರತಿ ಬಾರಿಯೂ ನೀವು ಇನ್ನೊಬ್ಬರಿಗಾಗಿಯೇ ಏನನ್ನಾದರೂ ಕೇಳ್ತಾ ಇದ್ದೀರಾ. ಪ್ರತಿ ಬಾರಿಯೂ ನಿಮ್ಮನ್ನು ಹಿಂದೆ ಇಟ್ಟಿದ್ದೀರಾ. ನಿಮ್ಮ ಬಗ್ಗೆ ಏನಾದರೂ ಕೇಳಬೇಕು ಅಂಥೇಳಿ ಅಂದ್ಕೊಂಡಿದ್ರು ಕೂಡ ಅದನ್ನು ತಡೀತೀರಾ, ಇಲ್ಲ ಅದನ್ನು ಹಿಂದಕ್ಕೆ ಹಾಕಿ ನೀವು ನಿಮ್ಮ ಕುಟುಂಬದ ಮಕ್ಕಳಿಗಾಗಿರ್ಬೋದು, ನಿಮ್ಮ ಮನೆಯವರಿಗಾಗಿರ್ಬೋದು, ಹೀಗೆ ನಿಮ್ಗೆ ಯಾರು ಇಷ್ಟನೋ ನಿಮ್ಮ ಕರ್ತವ್ಯ ಜವಾಬ್ದಾರಿಗಳನ್ನು ಹೇಗೆ ನಿರ್ವಹಿಸಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಇಚ್ಛೆಗೆ ಅನುಸಾರವಾಗಿ ನಿಮ್ಮ ಒಂದು ವಿಚಾರವನ್ನು ಬದಿಗಿಟ್ಟು ನೀವು ಅವರಿಗೋಸ್ಕರನೇ ಪ್ರಾರ್ಥನೆ ಮಾಡ್ತಾಯಿದ್ದೀರಾ. ಪ್ರತಿ ಬಾರಿಯೂ ಅವರಿಗೋಸ್ಕರ ನೀವು ಏನಾದರೂ ಕೇಳ್ತಾ ಇದ್ದೀರಾ. ನಿಮ್ಮದೇನೋ ಬಹಳ ದೊಡ್ಡ ಸಮಸ್ಯೆ ಇರುತ್ತೆ, ಆದರೆ ಬೇರೆಯವರ ಸಮಸ್ಯೆ ನೋಡಿ ನಿಮ್ಮ ಸಮಸ್ಯೆಯನ್ನು ಒಂದು ಕ್ಷಣ ಹಿಂದಕ್ಕೆ ಸರಿಸಿ ಅವ್ರ ಬಗ್ಗೆನೇ ಪ್ರಾರ್ಥಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲೂ ಕೂಡ ಬರ್ತಾ ಇದೆ ವಿಚಾರ. ಅಂದರೆ ನಿಮ್ಮ ಬಗ್ಗೆ ನೀವೇನಾದರೂ ಕೇಳಬೇಕು ಅಂತೇಳಿ ಅಂದ್ಕೊಳ್ತೀರಾ ಭಗವಂತನಲ್ಲಿ, ಆದರೆ ನಿಮಗಿಂತ ಹೆಚ್ಚಾಗಿ ಬೇರೆಯವರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀರಾ. ಎಲ್ಲರ ಕನಸುಗಳನ್ನು ನನ್ನ ಕನಸು ಅಂತ ಹೇಳಿ ಅಂದ್ಕೊಂಡಿದ್ದೀರಾ. ಎಲ್ಲರ ಖುಷಿ ನೋಡಿ ನಗ್ತಾ ಇದ್ದೀರಾ. ಆದರೆ ಒಂದು ಸತ್ಯ ಹೃದಯ ಮರೆಮಾಚ್ತಾ ಇದೆ. ಅದೇನಪ್ಪ ಅಂದರೆ ನಿಮ್ಮ ಮೇಲೆ ನಿಮಗೆ ಗಮನ ಕಡಿಮೆ ಆಗಿದೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಅಂದರೆ ಪ್ರತಿ ಬಾರಿಯೂ ಕೈಗಳು ಬೇರೆಯವರಿಗೋಸ್ಕರ ಏನಾದರೂ ಒಳ್ಳೆಯದಾಗಲಿ ಅಂತಲೇ ಚಾಚುತ್ತಾ ಇದ್ದೀರಾ ಹೊರತು ನಿಮಗಾಗಿ ಏನಾದರೂ ಕೇಳಬೇಕು ಅನ್ನೋದನ್ನು ಮರ್ತು ಬಿಡ್ತಾ ಇದ್ದೀರಾ. ಅದು ಆಗ್ತಾನೂ ಇಲ್ಲ. ಯಾಕಂದರೆ ನಿಮ್ಗೆ ಏನಾದರೂ ಕೇಳಬೇಕು ಅಂಥೇಳಿ ನೀವು ಅಂದ್ಕೊಳ್ತಾ ಇದ್ದೀರಾ, ಆದರೆ ಆ ಒಂದು ವಿಚಾರಗಳು ಹೇಗೆ ಸುತ್ತುವರಿತವೆ ಅಂದರೆ ಆ ಒಂದು ಸಮಸ್ಯೆ ನಿಮ್ಮ ಎದುರಿಗಾದಾಗ ನಿಮ್ಗೆ ಅನಿಸುತ್ತೆ ನನಗಿಂತ ಹೆಚ್ಚಾಗಿ ಅವರಿಗೆ ಏನಾದರೂ ಪ್ರಾರ್ಥನೆ ಮಾಡಿಬಿಡೋಣ ಅನ್ನೋ ರೀತಿಯಲ್ಲಿ. ಅದು ನಿಮ್ಮ ಮಕ್ಕಳಿಗಾಗಿರ್ಬೋದು, ಯಾವುದೇ ರೀತಿ ಒಂದು ಸಂಬಂಧ, ಸ್ನೇಹಿತರು, ಯಾವುದಕ್ಕೆ ಆಗಿರ್ಬೋದು ಆ ವಿಚಾರ ಕನೆಕ್ಟ್ ಆಗ್ತಾ ಇದೆ ಇಲ್ಲಿ. ಅಂದರೆ ನಿಮ್ಮನ್ನು ನೀವೆಲ್ಲೋ ಒಂದು ರೀತಿಯಲ್ಲಿ ಮರೆಮಾಚುತ್ತಾ ಇದ್ದೀರಾ. ಅಂದರೆ ನಿಮ್ಮ ಹೃದಯದಲ್ಲಿ ನೀವು ಕೆಲವರಿಗೆ ಜಾಗ ಕೊಟ್ಟಿದ್ದೀರಾ, ಆದರೆ ನೀವು ಅಲ್ಲಿ ಇಲ್ಲವೇ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಆದರೆ ಈಗಿನ ವಾಸ್ತವ ಪರಿಸ್ಥಿತಿಗೆ ಕೆಲವೊಂದು ವಿಚಾರಗಳನ್ನು ಬದಲಾವಣೆ ಮಾಡ್ಕೊಂಡಿದ್ದೀರಾ. ಅಂದರೆ ನನಗೂ ಕೂಡ ನಾನು ಏನಾದರೂ ಕೇಳ್ಕೊಳ್ಬೇಕು, ಅಂದರೆ ಆ ಪ್ರಾರ್ಥನೆಯಲ್ಲಿ ನನ್ನನ್ನು ಕೂಡ ಸೇರಿಸ್ಕೊಳ್ಬೇಕು, ಇನ್ಮೇಲೆ ಆ ಪ್ರಾರ್ಥನೆಯಲ್ಲಿ ನಾನು ಕೂಡ ಇರಬೇಕು, ಅಂದರೆ ನನಗೂ ಕೂಡ ಏನಾದರೂ ಇನ್ಮೇಲೆ ಕೇಳ್ಕೊಳ್ಬೇಕು. ಅಂದರೆ ನೆಮ್ಮದಿ, ಸಂತೋಷ ಎಲ್ಲರಿಗಾಗಿ ಕೇಳಿದ್ದೀನಲ್ಲ, ಆದರೆ ಈಗ ನನಗೂ ಕೂಡ ಅದು ಬೇಕಾಗಿದೆ. ಈ ಬಾರಿ ಅಂದರೆ ನಾನು ಪ್ರಾರ್ಥನೆ ಇನ್ನು ಯಾವಾಗಲೇ ಮಾಡಬೇಕಾದ್ರೂ ಕೂಡ ಅದರಲ್ಲಿ ನಾನೂ ಕೂಡ ಇರಬೇಕು. ಇನ್ಮೇಲೆ ನಾನು ಮಾಡುವ ಪ್ರಾರ್ಥನೆಯಲ್ಲಿ ಕೆಲವು ವಿಚಾರಗಳು ನನ್ನದೂ ಕೂಡ ಇರುತ್ತೆ. ಅಂದರೆ ಆ ಪ್ರಾರ್ಥನೆಯಲ್ಲಿ ನಾನು ಕೂಡ ಹೆಸರನ್ನ ಸೇರಿಸ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಯೋಚಿಸ್ತಾ ಇದ್ದೀರಾ. ಈ ಒಂದು ಮನಸ್ಥಿತಿ ಈಗ ಉಂಟಾಗಿದೆ. ಅಂದರೆ ತ್ಯಾಗದ ಮನೋಭಾವವನ್ನು ಬಿಟ್ಟು, ಅಂದರೆ ಕಾಳಜಿ ಮಾಡ್ತಾಯಿದ್ರಿ, ಪ್ರೀತಿಸ್ತಾ ಇದ್ರಿ, ಗೌರವಿಸ್ತಾ ಇದ್ರಿ, ಹಾಗೆ ಅವರಿಗೋಸ್ಕರ ಸಾಕಷ್ಟು ಮಾಡ್ತಾಯಿದ್ರಿ. ನಿಮ್ಮನ್ನು ಒಂದು ಮಟ್ಟದಲ್ಲಿ ಹಿಂದಕ್ಕೆ ಇಟ್ಕೊಂಡು ನಿಮ್ಮ ವಿಚಾರಗಳನ್ನು ಹಿಂದಕ್ಕೆ ಸರಿಸಿ ಬದಿಗಿಟ್ಟು, ಅಂದರೆ ನೀವೇನಾದರೂ ನಿಮಗೋಸ್ಕರ ಅಚೀವ್ ಮಾಡ್ಕೊಳ್ಬೇಕು, ಸಾಧನೆ ಮಾಡ್ಕೊಳ್ಬೇಕು, ನಿಮ್ಮ ಕನಸನ್ನು ಪೂರೈಸ್ಕೊಳ್ಬೇಕು ಅಂದ ಕ್ಷಣವೆಲ್ಲ ಯಾರದ್ದೋ ಬಗ್ಗೆ ಯೋಚಿಸಿ ಅವರಿಗೆ ಒಳ್ಳೆಯದಾಗಲಿ, ಅವರಿಂದ ನನಗಾಗ್ಬೋದಾ, ಇಲ್ಲ ಸಹಾಯ ಸಿಗ್ಬೋದಾ, ಇಲ್ಲ ಅವ್ರು ಮುಂದೆ ಹೋಗಲಿ, ನಾನು ನಿಧಾನಕ್ಕೆ ಅದನ್ನು ಮುಂದುವರ್ಸ್ಕೊಂಡು ಹೋಗೋಣ ಅನ್ನೋ ರೀತಿಯಲ್ಲಿ ನೀವು ಭಿನ್ನವಾಗಿ ಆಲೋಚನೆ ಮಾಡಿ ಅವರಿಗೋಸ್ಕರ
ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ರಿ. ಆದರೆ ಈಗ ನಿಮ್ಮ ಮನಸ್ಥಿತಿ ಯಾವ ರೀತಿಯಾಗಿ ಬದಲಾಗಿದೆ ಗುರುವಿನ ಶರಣದಲ್ಲಿ ಬಂದ ಮೇಲೆ ಅಂದರೆ, ಗುರುವು ನಿಮಗೆ ಹೇಳಿದರೆ ನಿನ್ನತನ, ನಿನ್ನ ಬೆಲೆ, ನಿನ್ನ ಗೌರವ, ನಿನ್ನ ಮೇಲಿರುವ ನಿನ್ನ ಪ್ರೀತಿ ಅದನ್ನು ಕಡೆಗಣಿಸಿ ಇನ್ನೊಬ್ರಿಗೆ ಒಳ್ಳೆಯದೇನು ಮಾಡೋದು ಬೇಡ. ನಿನ್ನ ಬಗ್ಗೆಯೂ ನಿನಗೆ ಕಾಳಜಿ ಇರಲಿ, ಪ್ರೀತಿ ಇರಲಿ ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ವಿಚಾರ ಹೇಳಿದಂತಹ ಅನುಭವ ಆಗಿ ಈ ಪರಿವರ್ತನೆಯನ್ನು ತಗೊಂಡಿದ್ದೀರಾ. ಅಂದರೆ ಹಗಲಿರುಳು ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದ್ರಿ, ಇನ್ನೊಬ್ರದ್ದೇ ನೆನಪಾಗಿತ್ತು. ಆದರೆ ಈಗ ಆ ನೆನಪಲ್ಲಿ ನೀವೂ ಕೂಡ ಇರ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗೆ ಕೆಲವರ ಪ್ರಸ್ತುತ ಈಗಿನ ಎನರ್ಜಿ ಪ್ರಕಾರ ಮೂವ್ ಆನ್ ಅಂದರೆ ಮುಂದೆ ಹೋಗುವುದು. ನೀವು ಎಲ್ಲಿ ನಿಂತಿದ್ರೋ ಅಲ್ಲಿಂದಲೇ ಮುಂದೆ ಹೋಗುವ ತೀರ್ಮಾನವನ್ನು ಮಾಡಬೇಕು. ಯಾಕಂದರೆ ಅದೊಂದು ರೀತಿಯಲ್ಲಿ ಒಂದು ಸಮಯದಲ್ಲಿ ನಿಮಗೆ ತುಂಬ ಕಷ್ಟ ಅಂತ ಹೇಳಿ ಅನಿಸಿತ್ತು. ಅಂದರೆ ಇನ್ನು ಮತ್ತೆ ಹೊಸದಾಗಿ ನಾನೇನಾದರೂ ಶುರು ಮಾಡೋದು ನನ್ನಿಂದ ಆಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಕುಸಿದಂಥ ಸಂದರ್ಭದಲ್ಲಿ ನಾನೀಗ ಮುಂದೆ ಹೋಗಲೇಬೇಕು ಅನ್ನುವ ಆತ್ಮವಿಶ್ವಾಸ ನಿಮ್ಮಲ್ಲಿ ಮೂಡಿತ್ತು. ಅಂದರೆ ಇದು ನಿಮ್ಮ ಪ್ರಾರಬ್ಧ ಕರ್ಮವನ್ನು ಸೂಚಿಸ್ತದೆ. ಇಲ್ಲಿಂದ ನೀವು ಮತ್ತೊಂದು ತಿರುವನ್ನು ತಗೊಂಡಿದ್ದೀರಾ. ಕೆಲವೊಂದು ಸಾರಿ ನೀವು ಇರುವ ಜಾಗದಲ್ಲಾಗಿರ್ಬೋದು, ಹಾಗೆ ನೀವಿರುವ ಒಂದು ವಿಚಾರದಲ್ಲಾಗಿರ್ಬೋದು, ಅಲ್ಲಿ ಯಾವುದೂ ಕೂಡ ಸರಿ ಇರೋದಿಲ್ಲ. ಆದರೆ ಅಲ್ಲಿಂದ ನೀವು ಹೊರಬರಲು ಯಾಕೆ ಸಾಧ್ಯವಾಗ್ತಾ ಇಲ್ಲ ಅಂದರೆ, ನೀವು ನಿಮ್ಮ ಜೀವನದ ಬಹುದೊಡ್ಡ ಭಾಗವನ್ನು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀರಾ. ಅಂದರೆ ಇನ್ವೆಸ್ಟ್ ಮಾಡಿರ್ತೀರ ಅಲ್ಲಿ ನಿಮ್ಮ ಪೂರ್ತಿ ಭವಿಷ್ಯವನ್ನು, ಅಂದರೆ ಫ್ಯೂಚರ್ ಅದರ ಒಂದು ಅಕಾರ್ಡಿಂಗ್ ಪ್ಲ್ಯಾನ್ ಆಗಿರುತ್ತೆ. ಹಾಗಾಗಿ ನೀವು ಅಲ್ಲಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ಯಾಕಂದರೆ ಹೇಗೆ ಅಂದರೆ, ನೀವೀಗ ಒಬ್ಬರನ್ನ ಮದುವೆ ಆಗಿರ್ತೀರ, ಒಬ್ಬರನ್ನ ಪ್ರೀತಿಸಿರ್ತೀರ, ಮಕ್ಕಳ ಮೇಲೆ ಡಿಪೆಂಡ್ ಆಗಿರ್ತೀರ, ಇಲ್ಲ ಯಾವುದೋ ಒಂದು ರೀತಿಯ ಒಂದು ಸಂಬಂಧದಲ್ಲಿ ಇರ್ತೀರಾ ಅಂದರೆ ನೀವಲ್ಲಿ ಒಂದು ಫ್ಯೂಚರನ್ನು ಮೊದಲೇ ಕಂಡುಕೊಂಡ್ಬಿಟ್ಟಿರ್ತೀರ. ಅಂದರೆ ಬಹುದೊಡ್ಡ ಭಾಗವನ್ನು, ನಿಮ್ಮ ಜೀವನದ ಬಹುದೊಡ್ಡ ಭಾಗವನ್ನು ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀರ ಅಲ್ವಾ, ಅಲ್ಲೊಂದು ನಂಬಿಕೆಯಿಂದ. ಹಾಗಾಗಿ ಒಮ್ಮೆಲೆ ಅಲ್ಲಿಂದ ನೀವು ಹೊರಗೆ ಬರೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಾಗಾಗಿ ಅಲ್ಲಿ ಎಂಥದ್ದೇ ಸಮಸ್ಯೆ ಎದುರಾದರೂ ನೀವು ಅದನ್ನು ಸುಧಾರಿಸೋಕ್ಕೆ ನೋಡ್ತೀರಾ, ಸಂಭಾಳಿಸೋಕ್ಕೆ ನೋಡ್ತೀರಾ, ಆಗೋದೇ ಇಲ್ಲ ಅನ್ನೋ ರೀತಿಲಿ ಮನಸ್ಥಿತಿ ಎಷ್ಟೋ ಬಾರಿ ಉಂಟಾದರೂ ಕೂಡ ಅನಿವಾರ್ಯವಾಗಿ ನೀವು ಜೀವನ ಮಾಡ್ತಾ ಇದ್ದೀರಿ. ಯಾಕಂದರೆ ಇಲ್ಲಿ ನಿಮ್ಮ ಬಹುದೊಡ್ಡ ನಿಮ್ಮ ಜೀವನದ ಒಂದು ಭಾಗವನ್ನು ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀರ. ಹಾಗಾಗಿ ಅವರನ್ನು ಅತಿಯಾಗಿ ಪ್ರೀತಿಸುತ್ತಿದ್ದೀರಲ್ಲ, ಹಾಗಾಗಿ ನಿಮಗದು ಕೆಲವೊಂದು ಸಾರಿ ತಿಳಿದಿರೋದಿಲ್ಲ. ಯಾಕಂದರೆ ನೀವು ಕೆಲವು ಬಾರಿ ಅವರ ನೆನಪಲ್ಲಿ ಅಂದರೆ ನಿಮ್ಮನ್ನೇ ಮರ್ತಿರ್ತೀರ. ನಿಮ್ಮ ಕನಸು ಏನಾಗಿದೆ, ಏನಾಗಿತ್ತು, ಕೆಲವು ಬಾರಿ ನಿಮಗೆ ಈ ಟೆಂಪ್ರವರಿ ಜನರಾಗಿರ್ಬೋದು, ಸಂಬಂಧಗಳಿಗಾಗಿರ್ಬೋದು, ನಿಮ್ಮ ಜೀವನ ಪರ್ಮನೆಂಟಾಗಿ ಧ್ವಂಸ ಮಾಡ್ಕೊಳ್ಳೋ ನಿರ್ಧಾರ ನೀವೇ ತಗೊಂಡಿರ್ತೀರ. ಹಾಗಾಗಿ ನಿಮಗಿಲ್ಲಿ ಕೆಲವೊಂದು ಸಾರಿ ಅದರ ಪಾಠ ಸಿಗಬೇಕಾಗಿರುತ್ತೆ. ಹಾಗಾಗಿ ಕೆಲವೊಂದಿಷ್ಟು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಎದುರಾಗಿ ನೀವು ಯಾರಿಗೋಸ್ಕರ ಸಮಯ ವ್ಯರ್ಥ ಮಾಡ್ತಿದ್ದೀರಾ, ಯಾರಿಗೋಸ್ಕರ ನಿಮ್ಮ ಕನಸನ್ನು ದೂರ ತಳ್ಳಿ ನೀವು ಅವರಿಗೋಸ್ಕರ ಶ್ರಮಿಸ್ತಾ ಇದ್ದೀರಾ ಅನ್ನೋ ಒಂದು ವಾಸ್ತವ ಸತ್ಯವನ್ನು ಅರ್ಥ ಮಾಡಿಸ್ತದೆ. ಅಂದರೆ ಇಲ್ಲಿ ನೀವು ಯಾರಿಗೆ ಏನು ತ್ಯಾಗ ಮಾಡಬೇಕೋ ಅಷ್ಟು ತ್ಯಾಗ ಮಾಡಬೇಕು. ಅತಿ ಆದರೆ ಅಮೃತನೂ ವಿಷ ಅಂತಾರಲ್ಲ, ಹಾಗೆ ನಿಮಗೋಸ್ಕರ ನೀವು ಕೂಡ ಏನಾದರೂ ಸಂಪಾದನೆ ಮಾಡಬೇಕು. ಅಂದರೆ ಉದಾಹರಣೆಗೆ ಇಲ್ಲಿ ನೀವು ಮುಂದಿನ ಜನ್ಮಕ್ಕೆ ಹೋಗಬೇಕು ಅಂದರೆ, ಈ ಜನ್ಮದಲ್ಲಿ ನೀವು ತುಂಬ ಆಸ್ತಿ ಮಾಡಿರ್ತೀರಾ, ಇಲ್ಲ ಏನೋ ಒಂದು ದೊಡ್ಡ ಸಂಪಾದನೆ ಮಾಡಿ ಇಟ್ಕೊಂಡಿರ್ತೀರ, ಇಲ್ಲ ನಿಮ್ಮ ಮಕ್ಕಳಾಗಿರ್ಬೋದು, ಹೆಂಡತಿ ಗಂಡ ಯಾವುದೇ ರೀತಿ ಒಂದು ಸಂಬಂಧಕ್ಕೆ ತುಂಬ ಹಾತೊರೆದು ಏನೆಲ್ಲ ಮಾಡ್ತಾ ಇದ್ದೀರಲ್ಲ, ಅದು ಯಾವುದೂ ನಿಮ್ಮ ಜೊತೆಗೆ ಬರೋದಿಲ್ಲ. ನೀವೇನಾದರೂ ಅಲ್ಲಿಗೆ ನಿಮ್ಮ ಜೊತೆ ತಗೊಂಡು ಹೋಗಬೇಕು ಅಂದರೆ ನೀವು ಗಳಿಸಿದ ಪುಣ್ಯ, ಅದು ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವದಿಂದ, ಮನುಷ್ಯತ್ವ, ಮಾನವೀಯತೆಯ ಭಾವದಿಂದ ನೀವೇನು ಗಳಿಸಿರ್ತೀರಲ್ಲ ಅದು ಮಾತ್ರ ನಿಮ್ಮ ಜೊತೆಗೆ ಹೋಗೋಕ್ಕೆ ಸಾಧ್ಯ ಅಂಥೇಳಿ ಗುರುವು ನಿಮಗೆ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ ಇಲ್ಲಿ. ಹಾಗಾಗಿ ಇಲ್ಲಿ ಕೆಲವೊಂದು ವಿಚಾರಗಳಿಗೋಸ್ಕರ, ಕೆಲವರಿಗೋಸ್ಕರ ನಿಮ್ಮ ತನವನ್ನೇ ನೀವು ಕಳ್ಕೊಂಡ್ಬಿಟ್ಟಿದ್ದೀರಾ, ಅನಿವಾರ್ಯವಾಗಿ ನೀವು ಒಪ್ಕೊಂಡ್ಬಿಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಕೆಲವೊಂದು ಸಾರಿ ನಿಮ್ಮಲ್ಲಿರುವ ಒಂದು ಕನಸನ್ನು ನನಸು ಮಾಡಿಕೊಳ್ಳುವ ಕಡೆನೂ ನೀವು ಗಮನ ಕೊಡಬೇಕು. ಅಷ್ಟಾಗಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ಹಾಗೆ ಇಲ್ಲಿ ಕೆಲವೊಂದು ಸಾರಿ ಟೆಂಪ್ರವರಿ ಸಂಬಂಧಗಳು, ಕೆಲವೊಂದು ಸಾರಿ ಟೆಂಪ್ರವರಿ ಗೆಳೆತನ, ಇಂಥವೆಲ್ಲ ಇದ್ದೇ ಇರ್ತವೆ ಜೀವನದಲ್ಲಿ. ಅವರಿಗೋಸ್ಕರ ಅನವಶ್ಯಕವಾಗಿ ಸಮಯದ ವ್ಯರ್ಥ ಆಗಿರ್ಬೋದು, ಇಲ್ಲಾಂದರೆ ಅನವಶ್ಯಕವಾಗಿ ಒಂದಿಷ್ಟು ಸಮಸ್ಯೆಗಳಿಗೆ ನೀವು ಒಳಗಾಗ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ಇಲ್ಲಿ ನಿಮ್ಮ ಬಳಿ ಯಾವುದು ಉಳಿಬೇಕು ಅಂತೇಳಿ ನೀವು ನಿರ್ಧಾರ ಮಾಡಬೇಕು ಅನ್ನೋ ರೀತಿಯಲ್ಲಿ ಕೆಲವೊಂದು ಪಾಠಗಳು ಎದುರಾಗ್ತವೆ. ಯಾಕಂದರೆ ಗುರುವಿನ ಶರಣದಲ್ಲಿ ಬಂದ ಮೇಲೆ ನಿಮ್ಮಿಂದ ಏನು ದೂರ ಆಗಬೇಕು, ಯಾವ್ದು ನಿಮ್ಮ ಜೀವನದಲ್ಲಿ ಇರಬೇಕು, ಯಾವ ಕನಸನ್ನು ನೀವು ನನಸು ಮಾಡ್ಕೊಳ್ಬೇಕು, ನಿಮ್ಮ ಪ್ರಾರಬ್ಧ ಕರ್ಮದಲ್ಲಿ ನಿಮ್ಮ ಇಚ್ಛೆ ಏನಾಗಿತ್ತು, ಕರ್ಮ ಯಾವುದನ್ನು ಕಳ್ಕೊಳ್ಳೋಕೆ ಬಂದಿದ್ರಿ, ಯಾವುದನ್ನು ಕೂಡೋಕ್ಕೆ ಬಂದಿದ್ರಿ, ಯಾವುದನ್ನು ಪಡ್ಕೊಳ್ಳೋಕೆ ಬಂದಿದ್ರಿ ಅನ್ನೋ ರೀತಿಲಿ. ಹಾಗೆ ಇಲ್ಲಿ ಮತ್ತು ಭವಿಷ್ಯದ ಆಸೆ ಏನಿತ್ತು ನಿಮ್ಮದು, ಅದನ್ನು ವರ್ತಮಾನದಲ್ಲಿ ಹೇಗೆ ನೀವು ಇದ್ದರೆ ಅದನ್ನು ಸಾಕಾರಗೊಳಿಸ್ಕೊಳ್ಳೋಕ್ಕೆ ಸಾಧ್ಯ, ಇದು ಯಾವುದು ನಿಮಗೆ ತಿಳಿದಿಲ್ಲ. ಆದರೆ ನೀವು ನಂಬಿದ, ಅಂದರೆ ನೀವು ನಂಬಿಕೆ ಇಟ್ಟು ಗುರುವಿನ ಶರಣದಲ್ಲಿದ್ದೀರ ಅಂದರೆ ಅವರಿಗೆ ತಿಳಿದಿದೆ. ಹಾಗಾಗಿ ಇಲ್ಲಿ ನಿಮ್ಮ ಜೀವನದ ಯೋಜನೆ ಅವರೇ ಮಾಡ್ತಾರೆ. ಯಾವಾಗ ನೀವು ಅವರಲ್ಲಿ ಪರಿಪೂರ್ಣವಾಗಿ ಸೆರೆಂಡರ್ ಆಗ್ತೀರೋ ಆಗ ಮಾತ್ರ. ಹಾಗೆ ನೀವೀಗ ಸೆರೆಂಡರ್ ಆಗಿದ್ದೀರಾ. ಹಾಗಾಗಿ ನೀವು ಕೇಳಿದ ತಕ್ಷಣ ನಿಮ್ಮ ಪ್ರಾರ್ಥನೆ ನೆರವೇರಲಿಕ್ಕೆ ಶುರುವಾಗಿದೆ. ಬಾಬಾ, ನಾನು ಇಂತಹ ಸಮಯದಲ್ಲಿ ನಾನು ಹೀಗೆ ಹೋಗ್ತಾ ಇದ್ದೀನಿ ತಂದೆ, ನೀವು ನನ್ನ ಜೊತೆಗಿರಬೇಕು, ಅಲ್ಲಿ ಯಾವುದು ನನಗೆ ಒಳ್ಳೆಯದು
ಅದೇ ನನ್ನ ಜೀವನದಲ್ಲಿ ನಡಿಬೇಕು. ನನಗೆ ಇದೇ ಆಗಬೇಕು ಅನ್ನೋ ಆಸೆ ಇದೆ ಬಾಬಾ, ಆದರೆ ನಿಮ್ಮ ಇಚ್ಛೆ ಏನಿದೆಯೋ ಅದೇ ನನಗೆ ಸಿಗಬೇಕು ಅನ್ನೋದು ನಿಮ್ಮ ಪ್ರಾರ್ಥನೆ ಆದಾಗ ಖಂಡಿತ ಕೆಲವೊಂದು ಸರಿ ಅದು ನೀವು ಇಷ್ಟಪಟ್ಟಿದ್ದನ್ನೇ ಕೊಡ್ಬೋದಲ್ಲಿ. ಆ ರೀತಿ ಆಗುತ್ತೆ. ಅಂದರೆ ಈಗ ನಿಮ್ಮ ಮಕ್ಕಳು ಎಲ್ಲೋ ಒಂದು ರೀತಿಲಿ ಮನೆಯಿಂದ ಹೊರಡಬೇಕಾದ್ರೆ ತುಂಬ ಹಠ ಮಾಡ್ತಾರೆ, ಅಮ್ಮ ನನಗೆ ಅದೇ ಬೇಕು, ಅಪ್ಪ ನನಗೆ ಇದೇ ಬೇಕು ಅಂತೇಳಿ. ಆವಾಗ ನೀವು ಹೇಳ್ತೀರ ಅವರಿಗೆ, ಇಲ್ಲ ನನ್ನ ಹತ್ರ ಅಷ್ಟು ಹಣ ಇಲ್ಲಪ್ಪ, ಈಗ ಬೇಡ, ಇನ್ನೊಂದು ಸರಿ ಕೊಡಿಸ್ತೀನಿ ಅಂತ ಹೇಳ್ತೀರ. ಆಗ ಮಕ್ಕಳು ಒಂದೇ ಸರಿ ಆಯ್ತಪ್ಪ ಅನ್ನೋ ರೀತಿಲಿ ನಿಮಗೆ ಸರೆಂಡರ್ ಆಗಿಬಿಟ್ರು ಅಂದರೆ ನೀವೇನಂತೀರ, ಅಲ್ಲಿ ಹೋದ್ಮೇಲೆ ಅವ್ರಿಗೆ ಇಷ್ಟ ಆದಂದನ್ನು ಕೊಡಿಸ್ಬೋದು, ಇಲ್ಲ ಅಂದರೆ ಅವ್ರಿಗೆ ಯಾವ್ದು ಒಳ್ಳೆಯದೋ ಅದನ್ನು ಕೊಡಿಸ್ಬೋದು ಅನ್ನೋ ರೀತಿಲಿ ನೀವೇನು ಡಿಸೈಡ್ ಮಾಡಿರ್ತೀರ ಅದನ್ನು ಕಳಿಸ್ಬೋದು. ಇಲ್ಲ ಅಂದರೆ ನನ್ನ ಮಗ ಎಷ್ಟು ವಿನಮ್ರವಾಗಿ ನನ್ನ ಮಗು ಒಪ್ಕೊಂಡ್ಬಿಡ್ತಲ್ಲ ಅನ್ನೋ ರೀತಿಲಿ ನಿಮಗೆ ಎಲ್ಲೊಂದು ರೀತಿಲಿ ಫೀಲ್ ಆಗಿ ಆಗಲಿ ಪರವಾಗಿಲ್ಲ ಅನ್ನೋ ರೀತಿಲಿ ನೀವು ಅದಕ್ಕೆ ಅವನು ಏನು ಬಯಸಿದನೋ ಅದನ್ನು ಕೊಡಿಸ್ತಿರಲ್ಲ. ಆ ರೀತಿ ನೀವು ಗುರುವಿನಲ್ಲಿ ಸಂಪೂರ್ಣವಾಗಿ ಸರೆಂಡರ್ ಆದರೆ, ಅಂದರೆ ನಿಮ್ಮ ಕನಸಿದೆ ಈಗ, ಇಲ್ಲ ದುಃಖ ಇದೆ, ಯಾವುದೋ ಒಂದು ವಿಚಾರದಲ್ಲಿ ನೀವು ತುಂಬ ಆತಂಕದಲ್ಲಿದ್ದೀರಾ, ಅದರಿಂದ ಹೊರಗೆ ಬರೋದು ಏನು ಅಂತ ಗೊತ್ತಾಗ್ತಿಲ್ಲ, ಅಂದರೆ ತುಂಬ ಒಂದು ಸಮಸ್ಯೆ ಬಂದುಬಿಟ್ಟಿದೆ, ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಹೇಗೆ ಬರ್ತವೆ ಅಂತ ಗೊತ್ತಿರೋದಿಲ್ಲ, ಅಂಥ ಸಮಸ್ಯೆ ಬಂದುಬಿಟ್ಟಿದೆ. ಈಗ ನೀವು ಅದರಿಂದ ಹೊರಗೆ ಬರಬೇಕು, ನಿಮಗೆ ಆಗ್ತಾ ಇಲ್ಲ, ಅಯ್ಯೋ ಏನು ಮಾಡೋದು, ಎಲ್ಲಿ ಹೋಗಲಿ, ಯಾರ ಹತ್ರ ಕೇಳಲಿ, ಏನು ಮಾಡೋದು, ಗುರುವನ್ನೂ ನಂಬ್ತೀರಾ, ಅವ್ರ ಬಾಯಲ್ಲಿ ಬಾಬಾ ಅನ್ನೋ ಸ್ಮರಣೆನೂ ಬರ್ತಾ ಇದೆ, ದೇವರನ್ನೋ ಸ್ಮರಣೆನೂ ಬರ್ತಾ ಇದೆ, ಆದರೂ ಸಂದೇಹ. ಅವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರೋದು ಎಷ್ಟು ಸತ್ಯನೋ ಅಷ್ಟೇ ನಿಮ್ಮ ಮನದಲ್ಲಿ ಒಂದು ಸಣ್ಣ ಸಂದೇಹ ಕೂಡ ಇದೆ. ಅಂದರೆ ಇದು ಯಾವಾಗ ಬಗೆಹರಿಯುತ್ತೆ, ಈಗ ಬಂದಿರೋ ದೊಡ್ಡ ಸಮಸ್ಯೆನ ನಾನು ಹೇಗೆ ಬಗೆಹರಿಸ್ಕೊಳ್ಳಿ, ಏನಾಗುತ್ತೋ ಏನೋ ಮುಂದೆ ಅನ್ನೋ ರೀತಿಲಿ ನಿಮಗೆ ನೀವೇ ಸಂದೇಹ ಪಡ್ಕೊಳ್ತಾ ಇದ್ದೀರ. ಆದರೆ ಇದೇ ಬೇಡ ಅಂತ ಹೇಳ್ತಾ ಇರೋದಿಲ್ಲ. ಏನು ಅಂದರೆ ಒಂದು ಸಾರಿ ನೀವು ಅವರ ಪಾದಗಳಲ್ಲಿ ಸರೆಂಡರ್ ಆಗಿಬಿಟ್ಟಿದ್ದೀರಾ ಅಂದರೆ ನಿಮ್ಮ ಒಂದು ಸುಖ ಇರ್ಬೋದು, ದುಃಖ ಇರ್ಬೋದು, ಅದು ಏನೇ ಆಗಿರ್ಬೋದು ಅವರೇ ನಿರ್ಧಾರ ಮಾಡ್ತಾರೆ. ಅಂದರೆ ಆ ರೀತಿಯಾಗಿ ಈಗ ಬಂದಿರೋ ಸಮಸ್ಯೆಯನ್ನು ಕೂಡ ಸಮರ್ಪಣೆ ಮಾಡಿಬಿಡಿ. ಈಗ ಇದ್ದಕ್ಕಿದ್ದ ಹಾಗೆ ನಿಮ್ಮ ಜೀವನದಲ್ಲಿ ಬಂದಿರುವ ಒಂದು ಸಮಸ್ಯೆ ಯಾವ ರೀತಿ ಪರಿವರ್ತನೆ ತಗೊಳ್ಬೇಕು ಅಂಥೇಳಿ ನಿಮಗೆ ಗೊತ್ತಾಗ್ತಾ ಇಲ್ಲ, ಆದರೆ ನೀವು ಕಲ್ಪನೆ ಮಾಡ್ಕೊಳ್ತಾ ಇದ್ದೀರಾ, ಈ ರೀತಿ ಆಗಬಾರ್ದು, ಆ ರೀತಿ ಆಗಬೇಕಾಗಿತ್ತು ಅಂತೇಳಿ ನೀವೇನೇನೋ ವಿಮರ್ಶೆ ಮಾಡ್ಬೋದು, ನಿಮ್ಮ ಮನಸ್ಸಿನ ಜೊತೆ ಒಂದು ಚರ್ಚೆ ಮಾಡ್ಬೋದು, ಆದರೆ ಅದು ಏನು ಆಗಬೇಕಾಗಿತ್ತೋ ಅದೇ ನಡೆದಿರುತ್ತೆ. ಯಾಕಂದರೆ ಅದರಿಂದ ಒಂದು ಹೊಸ ತಿರುವು, ಒಂದು ಬದಲಾವಣೆ, ಒಂದು ಯಾವುದೋ ಒಂದು ರೀತಿಲಿ ಒಂದು ಹೊಸ ಜೀವನದ ಒಂದು ಸಂಪರ್ಕ ಆಗಿರ್ಬೋದು, ಸಹಾಯ ಆಗಿರ್ಬೋದು, ಇಲ್ಲ ಒಂದಿಷ್ಟು ಜನ ಹೊರ ಹೋಗೋದಾಗಿರ್ಬೋದು, ಒಳ ಬರೋದಾಗಿರ್ಬೋದು, ಈ ರೀತಿ ಒಂದಿಷ್ಟು ಘಟನೆಗಳು ನಡೆಯುತ್ತೆ. ಯಾಕಂದರೆ ಅದು ನಿಮ್ಮ ಒಂದು ವಿಚಾರಕ್ಕೆ ಅನ್ವಯಿಸೋದಿಲ್ಲ, ಅಲ್ಲಿ ಸುತ್ತುವರೆದ ಎಷ್ಟು ಜನ ಇರ್ತೀರೋ ಅವರವರ ಎನರ್ಜಿಗೂ ಕೂಡ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ಅಲ್ಲಿ ವಿಭಿನ್ನವಾದ ಒಂದಿಷ್ಟು ಗುಣಲಕ್ಷಣಗಳು ಕಾಣಿಸ್ಕೊಳ್ತವೆ. ಹಾಗಾಗಿ ಅದು ನಡೀಲೇಬೇಕಾಗಿರುತ್ತೆ, ಅದನ್ನು ನೀವು ತಡೆಯೋಕ್ಕೆ ಸಾಧ್ಯ ಇಲ್ಲ, ಆದರೆ ಅದರಲ್ಲಿ ಪರಿವರ್ತನೆ ತಗೊಳ್ಳೋಕ್ಕೆ ನೀವು ಸಾಧ್ಯ ಆಗುತ್ತೆ. ಹಾಗಾಗಿ ಗುರುವಿನ ಪಾದಗಳಲ್ಲಿ ಅದನ್ನು ಸಮರ್ಪಣೆ ಮಾಡಿಬಿಡಿ ಅನ್ನೋ ರೀತಿಯಲ್ಲಿ ಪೂರ್ಣವಾಗಿ ಅವರಲ್ಲಿ ಸರೆಂಡರ್ ಆಗಿ ನೀವೇನು ಮಾಡ್ತೀರೋ ಅದು ಒಳ್ಳೆಯದೇ ಆಗಿರುತ್ತೆ. ನಿಮ್ಮದೇ ತೀರ್ಮಾನ ಆಗಿರಲಿ, ನಿಮ್ಮ ಯೋಜನೆಯನ್ನು ನಾನು ನಂಬ್ತೀನಿ, ನಿಮ್ಮ ಯೋಜನೆಯೇ ನನಗೆ ಒಳಿತು ಅಂತ ಹೇಳಿ ಅನ್ನಿಸ್ತಾ ಇದೆ, ಹಾಗಾಗಿ ನನಗೆ ಯಾವುದೇ ದಾರಿ ಕಾಣಿಸ್ತಾ ಇಲ್ಲ, ಅದನ್ನು ನಿಮ್ಮ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಸಮರ್ಪಣೆ ಮಾಡಬೇಕು. ಯಾಕಂದರೆ ಈಗಿನ ನಿಮ್ಮ ಮನಸ್ಥಿತಿ ಇದೇ ರೀತಿ ಗೊಂದಲದಲ್ಲಿದೆ, ನಾನು ಏನು ಮಾಡಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇದೇ ರೀತಿ ಒಂದು ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಿದೆ. ಹಾಗಾಗಿ ಗುರುವು ನಿಮಗೆ ಇಲ್ಲಿ ಒಂದು ಶಿಕ್ಷಣ ಕೊಡ್ತಾ ಇದ್ದಾರೆ, ಈ ರೀತಿ ಆಗಿರಲಿ ನಿನ್ನ ಸರೆಂಡರ್ ಭಾವ, ಆಗ ಖಂಡಿತ ನಿನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋ ರೀತಿ. ಅಂದರೆ ಆ ಭಾರವನ್ನು ನಾನೇ ಹೊತ್ತು ತಿರುಗ್ತೀನಿ, ನಾನೇ ಸರಿಪಡಿಸ್ಕೊಳ್ತೀನಿ, ನಾಳೆ ಏನಾಗುತ್ತೆ, ಅಯ್ಯೋ ಇದು ಈಗ ಬಂದಿದೆಯಲ್ಲ, ಇದನ್ನು ಏನು ಮಾಡೋದಪ್ಪ ಅನ್ನೋ ರೀತಿಲಿ ನೀವೇ ಅದರ ಭಾರವನ್ನು ಹೊರ್ತೀನಿ ಅಂದರೆ ನಾನು ನಿಂತು ನೋಡ್ತೀನಿ. ನೀವು ಯಾವಾಗ ಸಂಪೂರ್ಣವಾಗಿ ನನ್ನಲ್ಲಿ ಸರೆಂಡರ್ ಆಗಿದ್ದೀರಿ ಅಂದರೆ ಆ ಭಾರವನ್ನು ಕೂಡ ನನ್ನಲ್ಲಿ ಸರೆಂಡರ್ ಮಾಡಿದಾಗ ನಾನು ಅದಕ್ಕೆ ಅಂದರೆ ಅದರ ಬಗ್ಗೆ ಒಂದು ಪರಿವರ್ತನೆ ಕೊಡ್ತೀನಿ. ಅದನ್ನು ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ವಿಚಾರದಲ್ಲಿ ಅದನ್ನು ಕಳಿಬೇಕು, ಯಾವುದರಲ್ಲಿ ಅದನ್ನು ಕೂಡಬೇಕು, ಹಾಗೆ ಒಂದು ಅವಕಾಶವನ್ನು ಕೊಡಬೇಕಾ, ಇಲ್ಲ ಅಂದರೆ ಇದನ್ನು ಇಲ್ಲಿ ಕೊನೆಗೊಳಿಸ್ಬೇಕಾ, ಎಲ್ಲ ನಿರ್ಧಾರ ನಾನು ಮಾಡ್ತೀನಿ. ನನ್ನ ಮೇಲೆ ನಿನಗೆ ನಂಬಿಕೆ ಇದ್ದರೆ ಕೊಡು ಅನ್ನೋ ರೀತಿಯಲ್ಲಿ ಕೇಳ್ತಿದ್ರೆ ಈಗ ನಿಮ್ಮ ಒಂದು ವಿಚಾರಕ್ಕೆ ಬಿಟ್ಟಿದೆ ಈ ವಿಚಾರ. ಹಾಗಾಗಿ ಯಾರದ್ದೋ ಒಂದು ಮೂರನೇ ವ್ಯಕ್ತಿ ವಿಚಾರದಲ್ಲಾಗಿರ್ಬೋದು, ಇಲ್ಲ ಅಂದರೆ ಒಂದಿಷ್ಟು ಟೆಂಪ್ರವರಿ ಸಂಬಂಧಗಳಿಗೋಸ್ಕರ ಆಗಿರ್ಬೋದು, ನಿಮ್ಮ ಜೀವನವನ್ನು ನಾಶ ಮಾಡ್ಕೊಳ್ಳೋದು ಬೇಡ ಅನ್ನೋ ರೀತಿಲಿ ಗುರು ಹೇಳ್ತಾ ಇದ್ದಾರೆ. ಕೆಲವರನ್ನು ಅನಿವಾರ್ಯವಾಗಿ ಯಾಕೆ ಇಟ್ಕೊಂಡ್ಬಿಟ್ಟಿದ್ದೀರಾ, ಹೋಗ್ಲಿಕ್ಕೆ ಬಿಡಿ, ಹೋಗ್ತೀವಿ ಅಂತೇಳಿ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂದರೆ ಆ ಸಂಬಂಧ ಯಾವತ್ತಿದ್ರೂ ಬ್ಲ್ಯಾಕ್ ಮೇಲ್ ಮಾಡ್ತಾನೇ ಇರುತ್ತೆ. ಇವತ್ತು ಈ ವಿಚಾರಕ್ಕೆ, ನಾಳೆ ಇನ್ನೊಂದು ವಿಚಾರಕ್ಕೆ. ಹಾಗಾಗಿ ಅದನ್ನು ಬಿಟ್ಬಿಡಿ, ಸ್ವಲ್ಪ ಮನಸ್ಸಿನ ಮೇಲೆ ಹಿಡಿತ ಇಡಿ. ಖಂಡಿತ ನಿಮ್ಮ ಸ್ವಾಭಿಮಾನವನ್ನು ಮರೆತು ಬಾಳೋದೇನು ಬೇಡ ಅನ್ನೋ ರೀತಿಯಲ್ಲಿ ಗುರು ಎಚ್ಚರಿಸ್ತಾ ಇದ್ದಾರೆ. ಹಾಗೆ ಆ ಜನರಿಗೋಸ್ಕರ ಆಗಿರ್ಬೋದು, ಹಾಗೆ ಕೆಲವು ನೆನಪುಗಳು ಅಂದರೆ ಹಳೆಯ ನೆನಪುಗಳು ಎಲ್ಲೋ ಒಂದು ರೀತಿಲಿ ತುಂಬ ಹಿಂಸೆ ಕೊಡ್ತಾ ಇದ್ದಾವೆ, ಇಲ್ಲ ಅಂದರೆ ಆ ಒಂದು ವಿಚಾರದಲ್ಲಿ ನೀವು ಏನೋ ಪರಿವರ್ತನೆ ತಗೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂದರೆ ಕೆಲವೊಂದು ವಿಚಾರಗಳನ್ನು ಬಿಟ್ಟುಬಿಡೋದೇ ವಾಸಿ ಅನ್ನೋ ರೀತಿಯಲ್ಲಿ ಬರ್ತದೆ. ಇಲ್ಲಿ ನಿಮ್ಮ ನಿಂತಿರುವ ಜೀವನವನ್ನು ಶುರು ಮಾಡಿ, ಅದು ಅಷ್ಟು ಸುಲಭ ಅಲ್ಲ ಅಂತೇಳಿ ಇಲ್ಲಿ ಗೊತ್ತಿದೆ. ಅಂದರೆ ಚದುರಿ ಹೋದದನ್ನು ಒಟ್ಟುಗೂಡಿಸೋದು ಎಷ್ಟು ಕಷ್ಟನೋ ಹಾಗೆ ನೀವೊಂದು ನಿಮ್ಮ ಮನಸ್ಸಲ್ಲಿ ಒಂದು ಯೋಜನೆ ಹಾಕ್ಕೊಂಡಿದ್ದೀರಾ, ಅವರ ವಿಚಾರದಲ್ಲಿ ಒಂದು ಪ್ರೀತಿ ಇತ್ತು, ಒಂದು ನಂಬಿಕೆ ಇತ್ತು, ಹೀಗೆ ನನ್ನ ಭವಿಷ್ಯ
ಇರಬೇಕು, ಇದೇ ನನ್ನ ಕನಸಾಗಿತ್ತು, ಇದ್ರ ಪ್ರಕಾರನೇ ನಾನು ಸಾಧನೆ ಮಾಡಬೇಕಾಗಿತ್ತು, ಈ ಒಂದು ದಾರಿಯಲ್ಲೇ ನಾನು ಹೋಗಬೇಕಾಗಿತ್ತು, ನನ್ನ ಜೀವನ ಇದೇ ಶೈಲಿಯಲ್ಲಿ ಇರಬೇಕಾಗಿತ್ತು ಅನ್ನೋ ರೀತಿಲಿ ನೀವೀಗ ಒಂದು ಕನಸನ್ನು ಕಟ್ಕೊಂಡಿದ್ರಿ. ಅದರ ಆಧಾರದ ಮೇಲೆ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ನೋವಾಗಿದೆ. ಅನಿವಾರ್ಯವಾಗಿ ಕೆಲವರು ತುಂಬ ನಿಮಗೆ ಮೋಸ ಮಾಡಿದ್ದಾರೆ. ಆ ನೆನಪುಗಳನ್ನು ಬಿಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದರೆ ನೀವು ಅಲ್ಲೇ ಒದ್ದಾಡ್ತಾ ಇರ್ತೀರ, ಅಲ್ಲಿಂದ ಹೊರಗೆ ಬರೋಕ್ಕಾಗೋದಿಲ್ಲ. ಹಾಗಾಗಿ ಕೆಲವರನ್ನು ನಿಮ್ಮ ಜೀವನದಿಂದ ಹೊರ ಹೋಗಲಿಕ್ಕೆ ಬಿಡಿ, ಹಾಗೆ ಅವರನ್ನು ಡಿಲೀಟ್ ಮಾಡಿ, ಹಾಗೆ ಇಗ್ನೋರ್ ಮಾಡಿ ಹೊಸದೊಂದು ಜೀವನವನ್ನು ಶುರು ಮಾಡಿ. ಅದು ಅಷ್ಟು ಸುಲಭ ಅಲ್ಲ ಅಂತೇಳಿ ಗೊತ್ತು. ಚದರಿ ಹೋದದನ್ನು ಒಟ್ಟುಗೂಡಿಸೋದು ಸುಲಭ ಅಲ್ಲ. ಜೀವನ ಚದುರು ಹೋಗ್ಬಿಟ್ಟಿದೆ ಈ ಎಲ್ಲ ವಿಚಾರಗಳಲ್ಲಿ. ಅದೊಂದು ನಂಬಿಕೆಯಿಂದ ಚದುರಿಸ್ಕೊಂಡು ಬಿಟ್ಟಿದ್ದೀರಿ, ಇಲ್ಲ ಅಂತಲ್ಲ. ಹಾಗಂತ ಅದೇ ಕೊನೆ ಅಲ್ಲ. ಇಲ್ಲಿ ನಿಮ್ಮ ನಿಜವಾದ ಶಕ್ತಿ ನಿಮ್ಮ ಒಂದು ಆತ್ಮವಿಶ್ವಾಸದ ತಿರುವಿನಲ್ಲೂ ಕೂಡ ಇರುತ್ತೆ. ಅಂದರೆ ಇಷ್ಟು ದಿನ ಹೇಗಿತ್ತೋ ಅದನ್ನೇ ಮುಂದುವರಿಸ್ಕೊಂಡು ಹೋಗೋದು ಜೀವನ ಅಲ್ಲ. ಕೆಲವೊಂದು ಸಾರಿ ಏರಿಳಿತ ಬಂದು ಜೀವನದ ಒಂದು ಕೊನೆಯಲ್ಲಿ ನೀವು ನಿಂತಿರ್ತಿರಲ್ಲ, ಆ ಸಮಯದಲ್ಲಿ ಅದನ್ನು ಸರಿಪಡಿಸ್ಕೊಂಡು ಏನಾದರೂ ಮಾಡಿ ನಾನು ಇಲ್ಲಿ ಆತ್ಮವಿಶ್ವಾಸ ಕಳ್ಕೊಬಾರ್ದು, ಆತ್ಮಹತ್ಯೆಗೂ ನಾನು ಶರಣಾಗಬಾರ್ದು. ಯಾಕೆ ನಾನು ಸಾಯಬೇಕು? ಸಾಯೋವಂಥ ತಪ್ಪು ನಾನೇನು ಮಾಡಿದ್ದೀನಿ? ಆಗತ್ತೆ. ಮನುಷ್ಯರಂದಮೇಲೆ ಸಮಸ್ಯೆಗಳು ಬಂದೇ ಬರ್ತವೆ. ನನ್ನ ಜೀವನದಲ್ಲಿ ಈ ಸಮಸ್ಯೆ ಬಂದಿದೆ. ನಾನು ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ. ಆಕಸ್ಮಿಕವಾಗಿ ಯಾವುದೋ ಜನ್ಮದ ಕರ್ಮ ಅನ್ನೋ ಹಾಗೆ ಯಾರೋ ನನಗೆ ಕನೆಕ್ಟ್ ಆದರೂ ಅವರಿಂದ ಒಂದಿಷ್ಟು ನೋವಾಯಿತು, ಇಲ್ಲ ಮೋಸ ಆಯಿತು, ಇಲ್ಲ ಅವರಿಂದ ನಾನು ಸ್ವಲ್ಪ ತಪ್ಪಾದ ಕೆಲಸಗಳನ್ನು ಮಾಡಿದೆ, ಅಡ್ಡದಾರಿ ಹಿಡಿದೆ. ಈ ರೀತಿಯಲ್ಲಿ ನನ್ನ ಜೀವನದಲ್ಲಿ ಏನೇನೋ ನಡೆದು ಹೋಯಿತು. ಕೆಲವೊಂದು ದುರಭ್ಯಾಸಗಳಿಗೂ ಕೂಡ ನಾನು ಬಲಿಯಾದೆ. ಆದರೆ ಈಗ ನಾನು ಕೊನೆಯಲ್ಲಿ ನಿಂತಿದ್ದೀನಿ, ಅದು ನನಗೆ ಗೊತ್ತಿದೆ. ಆದರೆ ಈಗ ನನಗೆ ಪಶ್ಚಾತ್ತಾಪ ಆಗಿದೆ. ನಿಮಗೆ ಪಶ್ಚಾತ್ತಾಪ ಆಗಿದೆ ಅಲ್ವಾ? ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ ಅಂತಾರೆ ಗುರುವು. ಪಶ್ಚಾತ್ತಾಪ ಪಟ್ಟು ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೀರಾ ಅಂದರೆ ಆ ಎಲ್ಲ ಒಂದು ತಪ್ಪುಗಳನ್ನು ಕ್ಷಮಿಸ್ತಾರೆ, ಮತ್ತೊಂದು ಅವಕಾಶವನ್ನು ಕೊಡ್ತಾರೆ. ಮತ್ತೆಂದು ಆ ತಪ್ಪುಗಳು ರಿಪೀಟ್ ಆಗಬಾರ್ದು. ಆಗ ನೇರವಾಗಿ ಶಿಕ್ಷೆ ಸಿಗುತ್ತೆ. ಯಾಕಂದರೆ ಈಗಾಗಲೇ ನೀವು ಶಿಕ್ಷೆ ನಿಮಗೆ ನೀವೇ ಕೊಟ್ಟು ಅನುಭವಿಸ್ತಾ ಇದ್ದೀರಾ. ಅದರಿಂದ ಯಾವೆಲ್ಲ ರೀತಿಯಲ್ಲಿ ನಿಮಗೆ ನೋವಾಯಿತು. ಯಾರೋ ತುಂಬ ಅತಿಯಾಗಿ ನಂಬಿದ್ರಿ, ಅವ್ರು ಬಿಟ್ಟೋದ್ರು. ಪ್ರೀತಿಸಿದವರು ಕೈ ಕೊಟ್ಟರು. ಇಲ್ಲಾಂದರೆ ನೀವು ನಂಬಿಕೆ ಇಟ್ಟು ಎಲ್ಲಿ ವ್ಯವಹಾರ ನಡೆಸಿದ್ರು ಅಲ್ಲಿ ಅನ್ಯಾಯ ಅನ್ನೋದು ಗೊತ್ತಾಯಿತು. ಇವೆಲ್ಲವೂ ನಿಮ್ಮ ಮನಸ್ಸನ್ನು ಎಲ್ಲೋ ಒಂದು ರೀತಿಯಲ್ಲಿ ದುರ್ಬಲಗೊಳಿಸಿದ್ವು. ಯಾಕಂದರೆ ಇದು ಕೇವಲ ವ್ಯವಹಾರಿಕವಾಗಿ ಅಷ್ಟೇ ಗೌಜಾಗಿರಲಿಲ್ಲ, ಚದರಿ ಹೋಗಿರಲಿಲ್ಲ. ನಿಮ್ಮ ನಂಬಿಕೆಯನ್ನು ಚದರಿಸಿತ್ತು, ನಿಮ್ಮ ವಿಶ್ವಾಸವನ್ನು ಚದರಿಸಿತ್ತು. ಎಲ್ಲೋ ಒಂದು ರೀತಿಯಲ್ಲಿ ಇಷ್ಟೇನಾ ಜೀವನ, ಇಷ್ಟೇನಾ ಜಗತ್ತು, ಇಷ್ಟೇನಾ ಈ ಜನ, ಇಷ್ಟೇನಾ ಈ ಸಂಬಂಧ ಅನ್ನೋ ರೀತಿಯಲ್ಲಿ ನಿಮಗೆ ನೀವೇ ಎಷ್ಟೋ ಸಾರಿ ಪ್ರಶ್ನೆಯನ್ನು ಮಾಡಿಕೊಂಡು ಹುಚ್ಚರಂತೆ ಇದಕ್ಕೆ ಹೇಗಪ್ಪ ನಾನು ತೀರ್ಮಾನ ತಗೊಳ್ಳೋದು ಅನ್ನೋ ರೀತಿಯಲ್ಲಿ. ಯಾಕಂದರೆ ಅಷ್ಟೊಂದು ಅದರಲ್ಲಿ ನೀವು ಇನ್ವಾಲ್ವ್ ಆಗಿಬಿಟ್ಟಿದ್ರಿ ಅಲ್ವಾ. ಅದಕ್ಕೋಸ್ಕರ ನೀವು ಒಂದಿಷ್ಟು ನಿಮ್ಮ ಒಂದು ಜೀವನವನ್ನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ರಿ, ಒಂದು ಅಕಾರ್ಡಿಂಗ್ ಪ್ಲ್ಯಾನ್ ಅನ್ನೋದನ್ನು ಮಾಡ್ಕೊಂಡ್ಬಿಟ್ಟಿದ್ರಿ. ಅದು ಒಂದೇ ಸಾರಿ ಅದರಲ್ಲಿ ಮೋಸ ಇಲ್ಲ, ಅದರಲ್ಲಿ ಏನೂ ಇಲ್ಲ ಅನ್ನೋದು ಗೊತ್ತಾದಾಗ ನೀವು ಇದ್ದು ಸತ್ತ ಹಾಗೆ ಆಗಿರ್ತೀರ, ಇಲ್ಲ ಅಂತಲ್ಲ. ಹಾಗಂತ ಅದು ಕೊನೆ ಅಲ್ಲ ಅಂತಿದ್ದಾರೆ ಗುರುವು. ಅದು ನಡಿಬೇಕಾಗಿತ್ತು, ಅದು ನಿನ್ನ ಪ್ರಾರಬ್ಧ ಕರ್ಮ ಆಗಿತ್ತು, ಇಲ್ಲ ಅಂದರೆ ಅದೊಂದು ಪಾಠ ಆಗಿತ್ತು, ಇಲ್ಲ ಅಂದರೆ ಅಲ್ಲಿ ಅವರೇನೋ ನಿಮ್ಮಿಂದ ಒಂದು ಪಾಠ ಕಲಿಬೇಕಾಗಿತ್ತು, ಇಲ್ಲ ಅದು ಯಾವುದೋ ರೀತಿಯಲ್ಲಿ ಒಂದು ಕಾರಣ ಇದ್ದೇ ನಡೆದಿರುತ್ತೆ. ಹಾಗಾಗಿ ಆ ವಿಚಾರವನ್ನು ಬಿಟ್ಟುಬಿಡು. ಈಗ ಹೊಸದೊಂದು ಅಧ್ಯಾಯ ಶುರು ಮಾಡು. ಒಂದು ಎಕ್ಸಸೈಜ್ ಇದೆ ಅಂದರೆ ಅದರಲ್ಲಿ ಒಂದೇ ಒಂದು ಪೇಜ್ ಇರೋದಿಲ್ಲ. ಒಂದು ಪೇಜು ನೀನು ತುಂಬಿಸ್ಕೊಂಡ್ಬಿಟ್ಟಿದೆಯಾ ಏನೇನೋ ಅಸ್ತವ್ಯಸ್ತವಾಗಿ ಬರ್ಕೊಂಡು, ಇಲ್ಲ ನಂಬಿಕೆ ಇಟ್ಟು. ಅದು ಹಾಗಂತ ಅದು ಅಂತ್ಯ ಅಲ್ಲ ಅಲ್ವಾ. ಇನ್ನೊಂದು ಪೇಜ್ ಇದೆ ಅಲ್ವಾ, ಇನ್ನೊಂದು ಪುಟ ಇದೆಯಲ್ಲ, ಅದನ್ನು ಓಪನ್ ಮಾಡು, ಹೊಸದಾಗಿ ಶುರು ಮಾಡು. ಜೀವನ ಅಂದರೆ ಇದೇ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಗುರು. ಸರಿ, ಮುರಿದು ಹೋದದ್ದನ್ನು, ಒಡೆದು ಹೋದದ್ದನ್ನು ಕೂಡಿಸೋದು ಕಷ್ಟ, ನನಗೆ ಗೊತ್ತಿದೆ. ಅದು ಮೊದಲಿನಂತ ಆಗೋದು ಇಲ್ಲ ಕೂಡಿಸಿದ್ರೆ. ಹಾಗಂತ ಅದನ್ನು ಬಿಟ್ಬಿಡು, ಹೊಸದೊಂದನ್ನೇ ಖರೀದಿ ಮಾಡು. ಅಷ್ಟು ಶಕ್ತಿ ಇದೆ ನಿನ್ನಲ್ಲಿ, ಅಷ್ಟು ಸಮರ್ಥನಿದೆಯಾ ನೀನು ಅನ್ನೋ ರೀತಿಯಲ್ಲಿ ಗುರು ಹೊಸದೊಂದು ಅಧ್ಯಾಯವನ್ನು ನಿಮಗೀಗ ಎದುರಿಗಿಟ್ಟಿದ್ದಾರೆ, ಖಾಲಿಯೇ ಮಾಡಿ. ಅದರಲ್ಲಿ ನೀವೇನು ತುಂಬಿಸ್ಕೊಳ್ಬೇಕು ಖಂಡಿತ ತುಂಬಿಸ್ಕೊಳ್ಳಿ. ನನ್ನ ಆಶೀರ್ವಾದ ಇದೆ, ನನ್ನ ಸಹಾಯ ಕೂಡ ಸಿಗುತ್ತೆ, ಮಾರ್ಗದರ್ಶನ ಕೂಡ ಸಿಗುತ್ತೆ, ನೀವು ಬಯಸಿದರೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅನುಗುಣವಾಗಿ ನಿಮ್ಮ ಜೀವನದಲ್ಲಿ ಹೊಸ ಪರಿವರ್ತನೆ ತೊಗೊಂಡಿದ್ದಾರೆ. ಹಿಂದಿದ್ದಷ್ಟು ದುರ್ಬಲತೆ ಇಲ್ಲ. ಈಗ ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ ಅನ್ನುವ ಧೈರ್ಯ ಇದೆ. ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೊರಟ್ರು ಬಾಬಾ ನನ್ನ ಜೊತೆಗಿದ್ದಾರೆ. ಹಾಗೆ ಯಾರಾದರೂ ಏನಾದರೂ ಮೋಸ ಮಾಡಿಬಿಡ್ತಾರ ಅನ್ನೋ ರೀತಿಯಲ್ಲಿ ಒಂದು ಜಾಗದಲ್ಲಿ ಹೋದಾಗಿರ್ಬೋದು, ಒಂದು ವ್ಯಕ್ತಿಗತವಾದ ಒಂದು ವಿಚಾರದಲ್ಲಿ ವ್ಯವಹಾರದಲ್ಲಿ ಮಾತನಾಡಬೇಕಾದ್ರಾಗಿರ್ಬೋದು, ನಿಮ್ಮ ಮಾತು ಅವ್ರ ಜೊತೆ ಮಾತನಾಡ್ತಾ ಇರ್ತದೆ ಬಾಯಿ, ಆದರೆ ಅಂತರಂಗ ಬಾಬಾ ಬಾಬಾ ಸಾಯಿ ಬಾಬಾ ನೀವು ನನ್ನ ಜೊತೆಗಿದ್ದೀರಾ, ಇಲ್ಲೇನು ನಡೆಯುತ್ತೋ ಅದು ಯಾವುದೂ ನನಗೆ ಗೊತ್ತಿಲ್ಲ, ನಿಮ್ಮ ಪ್ರಕಾರನೇ ಅದು ನಡಿಬೇಕು, ನಿಮ್ಮ ಯೋಜನೆಯ ಪ್ರಕಾರನೇ ನಡಿಬೇಕು, ನನಗೇನು ಗೊತ್ತಾಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಅವರಿಗೆ ಸರೆಂಡರ್ ಆಗಿಬಿಟ್ಟಿದ್ದೀರಾ. ಅದರ ಆಧಾರದ ಮೇಲೆ ಈಗ ನಿಮ್ಮ ಜೀವನ ಪರಿವರ್ತನೆಯನ್ನು ಕಂಡುಕೊಂಡಿದೆ. ಅದರ ಆಧಾರದ ಮೇಲೆ ನೀವೀಗ ಸಾಕಷ್ಟು ಜೀವನದಲ್ಲಿ ಕಲ್ತ್ಬಿಟ್ಟಿದ್ದೀರಾ. ಅದು ಒಂದು ನೀವು ಶಾಲೆಯಲ್ಲೂ ಕೂಡ ಕಲ್ತಿರಲಿಲ್ಲ, ಪುಸ್ತಕದ ಬದನೆಕಾಯಿ ಅಂತಾರಲ್ಲ ಅಷ್ಟೇ ಅಲ್ಲಿ. ಅಂದರೆ ಅದೇ ರೀತಿ ನಿಮ್ಮ ಜೀವನ ಆಗಿಬಿಟ್ಟಿತ್ತು. ಆದರೆ ಈಗ ಹಾಗಲ್ಲ. ಜೀವನ ಸಾಕಷ್ಟು ಅನುಭವಗಳ ಮೂಲಕ ನಿಮಗೀಗ ಪಾಠ ಕಲಿಸಿದೆ. ಇದು ನಿಜವಾದ ಪಾಠ. ಶಾಲೆಯಲ್ಲಿ ನೀವು ಪಾಠ ಕಲಿತಿದ್ದು ಜ್ಞಾನಕ್ಕೋಸ್ಕರ, ಅಕ್ಷರಗಳ ಅರಿವಿಗೋಸ್ಕರ. ಹಾಗೆ ನೀವೇನಾದರೂ ಒಂದು ಪ್ರೊಫೆಷನಲ್ ಲೈಫಲ್ಲಿ ಏನಾದರೂ ಒಂದು ಕಂಡುಕೊಳ್ಬೇಕು ಅಂದರೆ ಅದಕ್ಕೊಂದು ನಿಮಗೆ ಸರ್ಟಿಫಿಕೇಟ್ ಬೇಕು, ಹಾಗೆ ಒಂದು ಜ್ಞಾನ ಬೇಕು, ಅಕ್ಷರಗಳ ಪರಿಚಯ ಬೇಕು, ವ್ಯಾವಹಾರಿಕ ಜ್ಞಾನ ಬೇಕು, ಕಮ್ಯುನಿಕೇಟ್ ಬೇಕಲ್ಲ.
ಕಲಿಬೇಕಲ್ವ, ಆ ವ್ಯವಹಾರಕ್ಕೋಸ್ಕರ ಕಲ್ತ್ಕೊಂಡಿದ್ರಿ. ಆದರೆ ಜೀವನ ಅನುಭವಗಳ ಮೂಲಕ ಪಾಠ ಕೊಡುತ್ತಲ್ಲ, ಅದು ಅದರ ಆಧಾರದ ಮೇಲೆ ನಿಮ್ಮ ಭವಿಷ್ಯ ರೂಪುಗೊಳ್ಳೋದು ಅನ್ನೋ ರೀತಿಯಲ್ಲಿ. ಅದು ಜ್ಞಾನಕ್ಕೋಸ್ಕರ ಆದರೆ ಈ ಜೀವನ ಕೊಡೋ ಅನುಭವ ನಿಮ್ಮ ಭವಿಷ್ಯವನ್ನು ನೀವು ಹೇಗೆ ಸುಂದರವಾಗಿ ಇಟ್ಕೊಳ್ಬೇಕು, ಇಲ್ಲ ಅದನ್ನು ಹದಗಡಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಅನುಭವಗಳ ಮೂಲಕ ನಿಮಗೆ ಪಾಠ ಕಲಿಸುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ನೀವು ಅವರ ಶರಣದಲ್ಲಿ ಹೋಗಿರೋದು ಅವರ ಒಂದು ಆಯ್ಕೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಯಾವುದೋ ಒಂದು ಜನ್ಮದಲ್ಲಿ ನೀವೇನೋ ಸಹಾಯ ಮಾಡಿದ್ದೀರಾ, ಅದು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು, ಅಂದರೆ ಬಾಬಾರವರಲ್ಲಿದ್ದ ಗುಣಗಳು ನಿಮ್ಮಲ್ಲಿ ಇದ್ದಾವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅಂದರೆ ದಯೆ, ಕರುಣೆ, ಪ್ರೇಮ, ಪ್ರಾಣಿ ಪಕ್ಷಿ ಪ್ರಕೃತಿ ಕಂಡ್ರೆ ಈ ಎಲ್ಲ ಒಂದು ಕಮ್ಯುನಿಕೇಟ್ ಯಾವ ರೀತಿ ಸಂಪರ್ಕ ಮಾಡಿದೆ ಗುರುವಿನಲ್ಲಿ ಅಂದರೆ ಖಂಡಿತ ಅವರಿಗೆ ಇಷ್ಟವಾದ ಗುಣಗಳು ನಿಮ್ಮಲ್ಲಿದ್ದಾವೆ. ಹಾಗಾಗಿ ಅವರು ನಿಮ್ಮನ್ನು ಆರಿಸ್ಕೊಂಡಿದ್ದಾರೆ. ಅಂದರೆ ಹೇಗೆ ಅಂದರೆ ನೀವು ಎದ್ದೇಳಲ್ಲ, ಬಿದ್ದುಬಿಟ್ಟಿದ್ದೀನಿ, ಇನ್ನು ನನ್ನಿಂದ ಆಗೋದೇ ಇಲ್ಲ ಅಂಥ ಸಂದರ್ಭದಲ್ಲೂ ಕೂಡ ನಾನು ಸತ್ತೋಗ್ಬಿಡ್ತೀನಿ, ಇಲ್ಲ ನನ್ನ ಅನಾರೋಗ್ಯದ ಸಮಸ್ಯೆಯಲ್ಲಿ ಬಳಲಿ ಇದೇ ನನ್ನ ಅಂತ್ಯ ಅಂತ ಅಂದ್ಕೊಂಡಿದ್ದೀರಾ, ಆ ಸುಳಿಯಿಂದ ಹೊರಗೆ ಬರೋದಿಲ್ಲ ಅಂತೇಳಿ ಅಂದ್ಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ಕೈ ಚಾಚಿ ಗುರು ನಿಮ್ಮನ್ನು ಮೇಲೆ ಎತ್ತಿದ್ದಾರೆ. ಅಂದರೆ ಗುರು ನಿಮ್ಮ ಮೇಲೆ ಪ್ರಸನ್ನಗೊಂಡಿದ್ದಾರೆ. ಅಂಥ ಒಂದು ನಿಮ್ಮ ಒಳ್ಳೆಯ ಕರ್ಮದ ಉದ್ದೇಶವನ್ನು ಸಣ್ಣದೇ ಒಂದು ಸಾಸಿವೆ ಕಾಳಿನಲ್ಲಿ ಒಂದು ಕಾಲು ಭಾಗದಷ್ಟು ನಿಮ್ಮ ಪುಣ್ಯವನ್ನು ಗುರುತಿಸಿ ಗುರು ಓಡೋಡಿ ಬಂದು ನಿಮ್ಮನ್ನು ಕೈ ಎತ್ತಿ ಹಿಡಿದಿದ್ದಾರೆ. ಇದರ ಆಧಾರದ ಮೇಲೆ ನಿಮ್ಮನ್ನು ಭಗವಂತನ ಎದುರಿಗೆ, ಆ ವಿಧಿಯ ಎದುರಿಗೆ ಸಮರ್ಥರನ್ನಾಗಿ ನಿಲ್ಲಿಸುವ ಒಂದು ಪ್ರಯತ್ನ ಪ್ರಾಮಾಣಿಕವಾಗಿ ಗುರು ಮಾಡಿದ್ದಾರೆ. ನಿಮಗೆ ಮತ್ತೆ ಹೊಸದೊಂದು ಶಿಕ್ಷಣ, ಹೊಸದೊಂದು ಬದುಕು, ಹೊಸದೊಂದು ಅರಿವು, ಹಾಗೆ ಒಂದು ಹೊಸದೊಂದು ಪರಿವರ್ತನೆ ಕೊಟ್ಟು ನಿಮ್ಮನ್ನು ಸಂಭಾಳಿಸುವ ಮೂಲಕ ನಿಮಗೆ ಒಂದು ಆರೋಗ್ಯ ಆಗಿರ್ಬೋದು, ಹಾಗೆ ಮಾನಸಿಕ ಮತ್ತು ದೈಹಿಕ ಬಲ ಕೊಡೋದ್ರ ಮೂಲಕ ಆಗಿರ್ಬೋದು, ಒಟ್ಟಾರೆಯಾಗಿ ನಿಮಗೆ ಒಂದು ಗೈಡ್ ಮಾಡಿದ್ದಾರೆ, ಅಂದರೆ ಮಾರ್ಗದರ್ಶನ ಮಾಡಿದ್ದಾರೆ, ಅಂದರೆ ನಿಮ್ಮನ್ನು ಹೀಲ್ ಮಾಡಿದ್ದಾರೆ, ಗುಣಪಡಿಸಿದ್ದಾರೆ. ಇದರ ಆಧಾರದ ಮೇಲೆ ಈಗ ನೀವು ಬದುಕನ್ನು ಕಟ್ಕೊಳ್ತಾ ಇದ್ದಾರೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಅಂದರೆ ನನ್ನವರು, ನನ್ನದಲ್ಲದೆಯವರು ಯಾರು ಅನ್ನೋ ರೀತಿಯಲ್ಲಿ ಎಲ್ಲವನ್ನ ಗುರುತಿಸ್ತಾ ಇದ್ದೀರಾ. ಅಂದರೆ ಇಲ್ಲಿ ಎಲ್ಲರೂ ಇದ್ದರೂ ಕೂಡ ನಾನು ನಾನೇ ಅನ್ನೋ ರೀತಿಯಲ್ಲಿ, ಅಂದರೆ ನನ್ನ ಭರವಸೆ ನಾನೇ ಆಗಿದ್ದೀನಿ, ನನ್ನ ಆತ್ಮವಿಶ್ವಾಸ ನಾನೇ ಆಗಿದ್ದೀನಿ, ನನಗೋಸ್ಕರನೂ ಇಲ್ಲಿ ಏನಾದರೂ ನಾನು ಮಾಡ್ಕೊಳ್ಬೇಕು. ಕೇವಲ ಹೆಂಡತಿ, ಮಕ್ಕಳು, ಗಂಡ, ಹೀಗೆ ಕೆಲವೊಂದಿಷ್ಟು ಸಂಬಂಧಗಳಿಗೋಸ್ಕರ ಅಷ್ಟೇ ಅಲ್ಲ, ನಾನು ಕೂಡ ನನಗೋಸ್ಕರ ಬದುಕಬೇಕು ಒಂದಿಷ್ಟು ಅನ್ನೋ ರೀತಿಯಲ್ಲಿ ನೀವೀಗ ಅರ್ಥ ಮಾಡಿಕೊಂಡು ನಡೀತಾ ಇದ್ದೀರಾ ಅನ್ನೋ ರೀತಿಯಲ್ಲಿ, ಅಂದರೆ ಸ್ವ ಮೌಲ್ಯವನ್ನು ಗುರುತಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ ಗುರುವಿನ ನೆರಳಲ್ಲಿ ಬಂದ ಮೇಲೆ. ಹಾಗೆ ಇಲ್ಲಿ ನೀವೀಗ ಸಾಕಷ್ಟು ಪ್ರಾಣಿ ಪಕ್ಷಿ ಆಗಿರ್ಬೋದು, ಹಾಗೆ ಒಂದು ಗಿಡ ಮರಗಳಿಗೆ ನೀರು ಹಾಕೋದಾಗಿರ್ಬೋದು, ಇದರಲ್ಲಿ ನಿಮಗೆ ತುಂಬ ಒಂದು ಯಾವ ರೀತಿ ಫೀಲ್ ಆಗ್ತಾ ಇದೆ ಅಂದರೆ ಏನೋ ಒಂದು ರೀತಿ ಸಂತೋಷ, ಅದು ಯಾರೂ ಕೊಡೋಕ್ಕಾಗಲ್ಲ ಅಂಥ ಸಂತೋಷ ಸಿಗ್ತಾ ಇದೆ. ಅಂದರೆ ನೀವೀಗ ಆ ಗಿಡ ಮರಗಳ ಮೂಲಕ ಹೀಲ್ ಆಗ್ತಾ ಇದ್ದಾರೆ. ಅಂದರೆ ಆ ಒಂದು ಗಿಡ ಮರ, ಒಂದು ಹೂವು, ಒಂದು ಚಿಟ್ಟೆ, ಒಂದು ಇಷ್ಟು ಪ್ರಾಣಿ ಪಕ್ಷಿಗಳು, ಇವೆಲ್ಲವೂ ಏಂಜಲ್ಸ್ ಎನರ್ಜಿಯನ್ನು ಹೊಂದಿರ್ತವೆ. ಇವುಗಳ ಎನರ್ಜಿಗೆ ನೀವು ಕನೆಕ್ಟ್ ಆಗಿರೋದ್ರಿಂದ ಆ ಥರ ಕೆಲಸ ನಿಮ್ಮಿಂದ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ಗಿಡ ಮರಗಳ ಆಶೀರ್ವಾದ, ಪ್ರಾಣಿ ಪಕ್ಷಿಗಳ ಆಶೀರ್ವಾದ, ಬ್ಲೆಸ್ಸಿಂಗ್ ನಿಮಗೆ ನೇರವಾಗಿ ಸಿಗ್ತಾ ಇದೆ. ಇದಕ್ಕೆ ಕಾರಣ ನಿಮ್ಮ ಈಗಿನ ಒಂದು ನಡೆ ನುಡಿ ಕಾರಣ ಆಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಒಂದು ಗಿಡಕ್ಕೆ ನೀರು ಉಣಿಸಿದರೆ ಏನಾಯಿತು ಅಂತೇಳಿ ನೀವು ಅಂದ್ಕೊಳ್ಬೋದು, ಆದರೆ ಖಂಡಿತ ಅದು ಪುಣ್ಯದ ಕೆಲಸ, ಅದೇ ನಿಮ್ಮ ಜೊತೆಗೆ ಬರೋದು, ಅದೇ ಪುಣ್ಯನೇ ನೀವು ತಗೊಂಡು ಹೋಗೋದು. ನೀವು ಯಾರಿಗೋ ಒಂದು ಸೀರೆ ಕೊಡಿಸಿದ್ರಿ, ಡ್ರೆಸ್ ಕೊಡಿಸಿದ್ರಿ, ಇಲ್ಲ ಒಂದು ಒಡವೆನೇ ಕೊಡಿಸಿದ್ರಿ ಅಂತ ಇಟ್ಕೊಳ್ಳಿ, ಅದು ಅವರು ನಿಮಗೆ ಖುಷಿ ಕೊಡ್ಬೋದು, ಅವರಿಗೂ ಖುಷಿ ಕೊಡ್ಬೋದು, ಆದರೆ ಅದು ಕ್ಷಣಿಕ. ಮತ್ತವರು ನಿಮ್ಮಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇದನ್ನು ಮರೆತು ಬಿಡ್ತಾರೆ. ಆದರೆ ಅದೇ ರೀತಿ ನೋವು ಕೊಡ್ತಾರೆ ನಿಮಗೆ ಅಲ್ವಾ. ಆದರೆ ಅಂದರೆ ಬಯಕೆಗಳು ತೀರೋದಿಲ್ಲ. ಆದರೆ ಗಿಡ ಮರ ಪ್ರಾಣಿ ಪಕ್ಷಿಗಳಿಗೆ ನೀವು ಯಾವ ರೀತಿ ಕಮ್ಯುನಿಕೇಟ್ ಆಗಿ ಈಗ ಸೇವೆ ಮಾಡ್ತಾಯಿದ್ರಲ್ಲ, ಆ ಏಂಜಲ್ಸ್ ಎನರ್ಜಿ ಯಾವ ರೀತಿ ಕೆಲಸ ಮಾಡ್ತಾಯಿದೆ ಅಂದರೆ ನಿಮಗೇನಾದರೂ ಒಳ್ಳೆಯದಾಗಬೇಕು ಅಂತೇಳಿ ಬಯಸ್ತಾ ಇದೆ, ಬ್ಲೆಸ್ಸಿಂಗ್ ಕೊಡ್ತಾಯಿದೆ ನಿರಂತರವಾಗಿ. ನೀವು ಯಾವುದೋ ಒಂದು ರೀತಿಯಲ್ಲಿ ಸಮಸ್ಯೆಗೆ ಈಡಾದಾಗ ನಿಮ್ಮನ್ನು ಗುಣಪಡಿಸುತ್ತೆ, ಹೀಲ್ ಮಾಡುತ್ತೆ. ತಂಪಾದ ಗಾಳಿಯ ಮೂಲಕ ಬರೋದಾಗಿರ್ಬೋದು, ಒಂದು ಪರಿಮಳದ ಮೂಲಕ ಬರೋದಾಗಿರ್ಬೋದು, ಹೂವು ಕಾಣೋದಾಗಿರ್ಬೋದು, ಯಾರಾದರೂ ಗಿಫ್ಟ್ ಮೂಲಕ ನಿಮಗೆ ಒಂದು ಗಿಡ ಹೂವು ತಂದ್ಕೊಡೋದಾಗಿರ್ಬೋದು, ಇಲ್ಲ ಪ್ರಾಣಿ ಪಕ್ಷಿಗಳ ಚಿತ್ರಣ ನೋಡಿದಾಗ, ಇಲ್ಲ ಅವುಗಳು ನೀವು ಚಿಂತೆಯಲ್ಲಿ ಕುಳಿತಾಗ ನಿಮ್ಮ ಹತ್ರನೇ ಎಲ್ಲೋ ಕಾಣಿಸ್ಕೊಳ್ಳೋದಾಗಿರ್ಬೋದು, ಬಂದು ಕುಳಿತುಕೊಳ್ಳೋದಾಗಿರ್ಬೋದು, ಇಂತಹ ಒಂದು ವಿಚಾರಗಳಿಂದ ನಿಮ್ಮನ್ನು ಹೀಲ್ ಮಾಡ್ತೇವೆ. ಅಂದರೆ ನನಗೆ ನೀನು ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದೆಯಾ, ನಾನು ಒಣಗೋವಂಥ ಸಂದರ್ಭದಲ್ಲಿ ನನಗೆ ನೀರು ಹಾಕಿದೆಯಾ, ನಾನು ಹಸಿದಂಥ ಸಂದರ್ಭದಲ್ಲಿ ನನಗೆ ಕಾಳು ಕೊಟ್ಟಿದೆಯಾ, ನೀರು ಕೊಟ್ಟಿದೆಯಾ, ನನಗೆ ನೀನು ಸಹಾಯ ಮಾಡಿದೆಯಲ್ಲ, ಈಗ ನೀನು ದುಃಖದಲ್ಲಿದೆಯಾ, ಹಾಗಾಗಿ ನಾನು ನಿನ್ನ ಬಳಿ ಬಂದಿದ್ದೀನಿ, ನನ್ನನ್ನು ನೋಡು ಅನ್ನೋ ರೀತಿಯಲ್ಲಿ ನೀವು ಅವುಗಳ ಕಡೆ ಆಕರ್ಷಣೆ ಆದಾಗ ನೀವು ಹೀಲ್ ಆಗ್ತೀರಾ. ನಿಮ್ಮ ಮನಸ್ಸು ಸಮಾಧಾನವಾಗುತ್ತೆ, ಶಾಂತಿ ಆಗುತ್ತೆ. ಇದೇ ಆ ಪ್ರಕೃತಿಯ ಆ ಗಿಡ ಮರ ಪ್ರಾಣಿ ಪಕ್ಷಿಗಳಿಂದ ನಿಮಗೆ ಸಿಗ್ತಾ ಇರೋ ಬ್ಲೆಸ್ಸಿಂಗ್. ಅಂದರೆ ನಿಮಗೆ ಮನುಷ್ಯರು ನೀವೇನೋ ಕೊಟ್ಟಾಗ ಗಿಫ್ಟು ತೊಗೊಂಡ್ರು, ನಂತರ ಮತ್ತೊಂದು ಅವರು ಆಸೆ ಪಟ್ಟರು, ಆಗ ನಿಮಗೆ ಆಗಲಿಲ್ಲ, ಆಗಲ್ಲೊಂದು ಜಗಳ ಇಲ್ಲ ಸಮಸ್ಯೆ, ಏನೋ ಒಂದು ಮನಸ್ತಾಪ ಆಯಿತು. ಆದರೆ ಇಲ್ಲಿ ನೀವು ಒಂದು ಸಾರಿ ಒಂದು ಪ್ರಾಣಿಗೆ, ಎಲ್ಲೋ ಬಿದ್ದಂಥ ಪ್ರಾಣಿಗಾಗಿರ್ಬೋದು, ಹಸಿದಂಥ ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ನೀರು ಕೊಟ್ಟಿದ್ದು, ಇಲ್ಲ ಒಂದು ಕಾಳು ಕಡಿ ಕೊಟ್ಟಾಗ ಅದು ಯಾವ ರೀತಿ ಅವು ಕೃತಜ್ಞರಾಗಿರ್ತಾರೆ ಅಂದರೆ ನೀವು ಎಂಥದ್ದೇ ಸಮಸ್ಯೆಯಲ್ಲಿರಲಿ ಅವಕ್ಕೆ ಬೇಗನೆ ಗೊತ್ತಾಗುತ್ತೆ. ಅಂಥ ಒಂದು ಶಕ್ತಿ ಏಂಜಲ್ ಶಕ್ತಿನೇ ಅವಕ್ಕೆ ಇರುತ್ತೆ. ಹಾಗಾಗಿ ಅವು ಬೇಗನೆ
ಕಮ್ಯುನಿಕೇಟ್ ಆಗ್ತವೆ. ನಿಮ್ಮ ದುಃಖದಲ್ಲಿದ್ದ ಅಂಥ ಸಂದರ್ಭದಲ್ಲಿ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಎದುರಿಗೆ ಬರುತ್ತೆ, ಬಂದು ಅವುಗಳನ್ನು ನೀವು ನೋಡಿದಾಗ ಸಮಾಧಾನ ಆಗ್ತದೆ. ಅಂದರೆ ನೀವು ಅವತ್ತು ಮಾಡಿದ ಸೇವೆಗೆ ಇವತ್ತವು ನಿಮ್ಮ ಮನಸ್ಸನ್ನು ಹೀಲ್ ಮಾಡಿದ್ವು, ಸಮಾಧಾನ ಪಡಿಸಿದ್ವು, ಶಾಂತಿ ಕೊಟ್ಟವು, ನೆಮ್ಮದಿ ಕೊಟ್ಟವು, ನಿಮ್ಮ ಆರೋಗ್ಯವನ್ನು ಮತ್ತೆ ಒಂದು ಚಕ್ರಗಳ ಬ್ಯಾಲೆನ್ಸ್ ಏನಿರುತ್ತಲ್ಲ ಮನುಷ್ಯನಲ್ಲಿ, ಆ ಚಕ್ರಗಳ ಬ್ಯಾಲೆನ್ಸನ್ನು ಸರಿಪಡಿಸಿದ್ವು. ಈ ರೀತಿಯಾಗಿ ನೀವು ಮತ್ತೆ ಒಂದು ಸಹಜ ಮನಸ್ಥಿತಿಗೆ ಬರುವ ಹಾಗೆ ನಿಮಗೆ ಸಹಾಯ ಮಾಡ್ತಿದ್ದೇವೆ. ಇದೇ ರೀತಿ ಒಂದು ಎನರ್ಜಿಗೆ ನೀವು ಕಮ್ಯುನಿಕೇಟ್ ಆಗಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಗುರುವಿನ ಶರಣದಲ್ಲಿ ಬಂದಿದ್ದೀರಾ ಅಂದರೆ ಒಂದು ಮಾರ್ಗದರ್ಶನ ಸಿಗುತ್ತೆ, ಸಾಕ್ಷಾತ್ ಭಗವಂತನೇ ದರ್ಶನ ಮಾಡಬಹುದು. ಅಷ್ಟರ ಮಟ್ಟಿಗೆ ನಿಮ್ಮನ್ನು ಸಶಕ್ತರಾಗಿಸ್ತಾರೆ. ಅಷ್ಟೊಂದು ಶಕ್ತಿ ಗುರುವಿನ ಬಲಕ್ಕಿದೆ. ಹಾಗಾಗಿ ಈ ಸಮಯದಲ್ಲಿ ನೀವು ಅವರ ಶರಣದಲ್ಲಿ ಇದ್ದೀರಾ ಅಂದರೆ ಈಗ ಮುಂದೆ ಏನೋ ಒಂದು ಆಪತ್ತು ಬರೋದಿತ್ತು, ಇಲ್ಲ ಯಾರದ್ದೋ ಮೂಲಕ ಒಂದು ವಿಪತ್ತು ಬರೋದಿತ್ತು, ಇಲ್ಲ ಅಂದರೆ ಯಾರೋ ನಿಮ್ಮನ್ನು ದಾರಿ ತಪ್ಪಿಸೋ ಹಾಗಿದ್ರು, ಇಲ್ಲ ಯಾವುದೋ ಒಂದು ಪ್ರಾರಬ್ಧ ಕರ್ಮ ನಿಮ್ಮನ್ನು ಕಾಡಿ ನಿಮ್ಮಿಂದ ಯಾವುದೋ ಒಂದು ರೀತಿ ಅಹಿತಕರ ಘಟನೆ ನಡೆಯೋದಿತ್ತು. ಅದು ನೀವಾಗಿರ್ಬೋದು, ನಿಮ್ಮ ಮಕ್ಕಳು, ಯಾವುದೇ ರೀತಿ ಒಂದು ವಿಚಾರ ತಗೊಳ್ಳಿ. ಆದರೆ ನಿಮ್ಮ ಒಂದು ಧ್ಯಾನ, ನಿಮ್ಮ ಒಂದು ಪ್ರಾರ್ಥನೆ, ನಿಮ್ಮ ಒಂದು ಸಂಕಲ್ಪ, ನಿಮ್ಮ ಒಂದು ಒಳ್ಳೆಯ ಉದ್ದೇಶ, ಹಾಗೆ ಸೇವೆ, ದಯೆ, ಕರುಣೆ, ಪ್ರೇಮ, ಮನುಷ್ಯತ್ವ, ಮಾನವೀಯತೆಯ ಭಾವಗಳನ್ನು ಹೆಚ್ಚು ಜಾಗೃತಗೊಳಿಸ್ಬಿಟ್ಟಿದ್ದಾರೆ ಗುರು ನಿಮ್ಮಲ್ಲಿ. ಇದರಿಂದ ಏನಾಗ್ತಾ ಇದೆ ಅಂದರೆ ಆ ಎಲ್ಲ ದೋಷಗಳು ಹೀಲ್ ಆಗ್ತಾ ಇದ್ದಾವೆ. ಎಲ್ಲೋ ಒಂದು ರೀತಿಯಲ್ಲಿ ಅದರ ಶಕ್ತಿ ಕುಂದುತ್ತಾ ಇದೆ, ನಿಮ್ಮ ಶಕ್ತಿ ಹೆಚ್ಚಾಗ್ತದೆ. ಅಂದರೆ ಸಕಾರಾತ್ಮಕ ಶಕ್ತಿಗಳು ಹೆಚ್ಚಾದ ಹಾಗೆ ಊರ್ಜೆಗಳು, ಆ ನಕಾರಾತ್ಮಕ ಶಕ್ತಿಯ ಊರ್ಜೆಗಳು ಡೌನ್ ಆಗ್ತಿದ್ದಾವೆ. ಇದರಿಂದ ನಿಮ್ಮ ಜೀವನದಲ್ಲಿ ನೀವೀಗ ಅದು ನಡೆಯೋದಿದ್ರೂ ಕೂಡ ಅದರಿಂದ ಪಾರಾಗ್ತಾ ಇದ್ದೀರ. ಏನು ನಡಿಬೇಕೋ ಅದು ನಡೆದೇ ತೀರುತ್ತೆ, ಅದನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಆದರೆ ಅದರ ಪ್ರಮಾಣವನ್ನು ತಗ್ಗಿಸ್ಬೋದು. ಅಂದರೆ ಈಗ ಒಂದು ಆಕ್ಸಿಡೆಂಟ್ ಆಗಿ ಸಾವೇ ಆಗಬೇಕು ಅಂತ ಇದ್ದರೂ ಅದು ತಪ್ಪಿಸ್ಬೋದು ಯಾವುದೋ ಒಂದು ರೀತಿಯಲ್ಲಿ. ಅದು ಅಂದರೆ ಗುರುವಿನ ದಯೆ ಇರಬೇಕಷ್ಟೇ, ಕರುಣೆ ಇರಬೇಕು. ಅವರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತೀನಿ ಅಂತೇಳಿ ನಿಂತರೆ ಅವರ ಶಕ್ತಿ ಮುಂದೆ ಯಾವ ಶಕ್ತಿನೂ ಇಲ್ಲ. ಆ ರೀತಿಯಾಗಿ ಅವರು ನಿಮ್ಮನ್ನು ಕಾಪಾಡಿದ್ದು ಉಂಟು, ಕಾಪಾಡ್ತಾರೆ ಮುಂದೆಯೂ ಕೂಡ ಅನ್ನೋ ರೀತಿಯಲ್ಲಿ ಬರ್ತದೆ. ಅದು ನಿಮ್ಮ ನಂಬಿಕೆಗೆ ಅನುಸಾರವಾಗಿ. ಕೆಲವರು ಈಗ ತುಂಬ ಸಂತೋಷದ ಫೀಲ್ ಅನುಭವಿಸ್ತಾ ಇದ್ದೀರಾ, ಒಂದಿಷ್ಟು ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಿದೆ, ನೀವು ಅಂದ್ಕೊಂಡಿದ್ದ ಪ್ರಾರ್ಥನೆ ಈಡೇರಿಬಿಟ್ಟಿದೆ, ಖುಷಿಯಾಗಿದ್ದೀರಾ. ಕೆಲವರಿಗೆ ಇನ್ನೂ ಯಾಕೆ ಈ ಸಮಸ್ಯೆಗಳು ಹಾಗೆ ಇದ್ದಾವೆ ಅನ್ನೋ ರೀತಿಯಲ್ಲಿ ಗೊಂದಲದಲ್ಲಿದ್ದೀರಾ. ಅಂದರೆ ಅಲ್ಲಿ ನೀವಿನ್ನೂ ಏನೋ ಕಲಿಯೋದಿದೆ, ಅವರಿಗೇನೋ ಕಲಿಸೋದಿದೆ, ಇಲ್ಲ ನೀವೇ ಒಂದು ದೃಢ ತೀರ್ಮಾನ ತಗೊಳ್ಳೋದಿದೆ. ನೀವು ಆ ಪರಿಸ್ಥಿತಿಗಳಿಗೆ ಹೆದರಿ ನಿಂತಿರ್ಬೋದು, ಅವುಗಳನ್ನು ಎದುರಿಸುವವರಿಗೂ ಅಲ್ಲೊಂದು ಪಾಠ ನೀವು ಕಲೀಲಿಲ್ಲ ಅಂದರೆ ಆ ಪ್ಯಾಟರ್ನ್ಗಳು ಮತ್ತೆ ನಿಮ್ಮ ಎದುರಿಗೆ ನಿಲ್ತವೆ, ಅದು ಸಮಸ್ಯೆಯಾಗಿ ಕಾಣಿಸುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗೆ ಇಲ್ಲಿ ನಿಮಗೆ ಒಂದು 3 ಜನರಿಂದ ಸಹಾಯ ಆಗ್ಬೋದು. 48 ಗಂಟೆ ಒಳಗೆ ಇದು ಪರಿವರ್ತನೆ 24 ಗಂಟೆಯಲ್ಲಿ ಒಂದು ಫಲಿತಾಂಶವನ್ನು ತಂದುಕೊಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಮನ್ನು ಜಡ್ಜ್ ಮಾಡಬೇಡಿ, ನಾನು ಇಷ್ಟೇ ಅನ್ನೋ ರೀತಿಯಲ್ಲಿ ಸ್ಥೀಮಿತಗೊಳಿಸ್ಬೇಡಿ. ನನ್ನಿಂದ ಆಗೋಲ್ಲ ಅನ್ನೋದಿಲ್ಲ, ಇಲ್ಲಿ ಅಸಂಭವ ಅನ್ನೋದೇನಿಲ್ಲ, ಖಂಡಿತ ನಿಮ್ಮಿಂದ ಸಾಧ್ಯ ಆಗುತ್ತೆ. ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದೀರಾ, ಬಾಬಾರವರ ಹೆಸರು ಹೇಳಿ ಎದ್ದೇಳುವ ಪ್ರಯತ್ನ ದಿನನಿತ್ಯ ಮಾಡಿ, ಪ್ರಾಮಾಣಿಕವಾಗಿ ಮಾಡಿ, ಅವರಲ್ಲಿ ಶರಣಾಗಿ ಸಂಪೂರ್ಣವಾಗಿ. ನನ್ನ ಯಾವುದೋ ಜನ್ಮದ ಕರ್ಮ ನನ್ನನ್ನು ಈ ರೀತಿಯ ಹಾಸಿಗೆಯಲ್ಲಿ ಮಲಗೋ ಹಾಗೆ ಮಾಡಿದೆ ತಂದೆ, ನಿಮ್ಮ ಕರುಣೆಯಿಂದ, ದಯೆಯಿಂದ, ಪ್ರೇಮದಿಂದ ನಾನು ಹೀಲಾಗಬೇಕು, ಗುಣವಾಗಬೇಕು ತಂದೆ, ನಾನು ಬಯಸ್ತಾ ಇದ್ದೀನಿ, ಒಂದೇ ಒಂದು ಅವಕಾಶ ಕೊಡಿ ಅಂತೇಳಿ ನಿಮ್ಮ ಪ್ರಾರ್ಥನೆ ಆಗಿದ್ದರೆ ಖಂಡಿತ ಅದರ ಫಲಿತಾಂಶ ನಿಮ್ಮ ಜೀವನದ ಮೇಲೆ ಕಾಣುತ್ತೆ. ಆದರೆ ನಿಮಗೆ ಆ ನಂಬಿಕೆ ಇರಬೇಕಷ್ಟೇ. ಯಾಕಂದರೆ ಈ ರೀತಿ ಒಂದು ಎನರ್ಜಿ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ ಅಂದರೆ ಈ ರೀತಿ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ನಾನು ತುಂಬ ಒಂದು ಸಮಸ್ಯೆಯಲ್ಲಿದ್ದೀನಿ, ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ಯಾವುದೋ ರೀತಿ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ, ಏನು ಮಾಡೋದು ಅನ್ನೋ ರೀತಿಲಿ ಆದಾಗ ಸಂಪೂರ್ಣವಾಗಿ ಸೆರೆಂಡರ್ ಆಗಿ ಅನ್ನೋ ರೀತಿಲಿ ಬರ್ತದೆ ವಿಚಾರ. ಸಂಪೂರ್ಣವಾಗಿ ಅದು ನಾಳೆ ಏನಾದರೂ ಆಗಲಿ, ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ, ಅವ್ರ ಪಾದಗಳಲ್ಲಿ ನಾನು ಸೆರೆಂಡರ್ ಆಗಿಬಿಟ್ಟಿದ್ದೀನಿ, ಮಾಡಿಬಿಟ್ಟಿದ್ದೀನಿ ಆ ವಿಚಾರನ ಅನ್ನೋ ರೀತಿಲಿ ಇರಬೇಕು. ಅದು ಏನೇ ಆದರೂ ಅದು ಗುರುವಿನ ಆಶೀರ್ವಾದದಿಂದನೇ ಆಗಿದೆ ಅನ್ನೋ ರೀತಿಲಿ ತೊಗೊಳ್ಬೇಕು. ಅಷ್ಟರ ಮಟ್ಟಿಗೆ ನೀವಿದ್ದಾಗ ಅಂದರೆ ಯೂನಿವರ್ಸ್ ಕೂಡ, ಅಂದರೆ ಬ್ರಹ್ಮಾಂಡ ಶಕ್ತಿ ಆಗಿರ್ಬೋದು, ಭಗವಂತನ ಶಕ್ತಿಗಳಾಗಿರ್ಬೋದು, ಗುರು ಶಕ್ತಿ ಆಗಿರ್ಬೋದು, ಮೊದಲು ಪರೀಕ್ಷೆ ಮಾಡುತ್ತೆ. ಹೌದಾ, ನೀನು ಈ ರೀತಿ ಹೇಳ್ತಾ ಇದೆಯಲ್ಲ, ಈಗ ನೀನೇನೇ ಕೊಟ್ಟರು ಅದರಲ್ಲಿ ನಾನು ಸಂಪೂರ್ಣವಾಗಿ ಒಪ್ಕೊಳ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಹಾಗಾದರೆ ನಾನು ತಾಳು, ಹಾಗಾದರೆ ನಾನು ನಿನಗೊಂದು ಟೆಸ್ಟ್ ಮಾಡ್ತೀನಿ ಅನ್ನೋ ರೀತಿಲಿ ಗುರುವಾಗಿರ್ಬೋದು, ಯೂನಿವರ್ಸ್ ಶಕ್ತಿ ಆಗಿರ್ಬೋದು, ನಿಮಗೊಂದು ಪರೀಕ್ಷೆ ಇಡುತ್ತೆ. ಅಂದರೆ ನೀವು ಒಂದು ವಿಚಾರವನ್ನು ಸೆರೆಂಡರ್ ಆಗಿರ್ತೀರಿ, ಅಲ್ಲಿ ನಿಮ್ಮ ವಿರುದ್ಧ ಆಗಿರುತ್ತೆ, ಇಲ್ಲ ತಳಮಳಗೊಳಿಸಿರ್ತಾರೆ, ಅಲ್ಲಿ ಏನೋ ಒಂದು ರೀತಿಲಿ ನೀವು ಅಂದ್ಕೊಂಡಿದ್ದು ನಡೆದೇ ಇರೋದಿಲ್ಲ. ಈ ರೀತಿ ನಿಮ್ಮ ಒಂದು ಮನಸ್ಸನ್ನು ಗೌಜು ಮಾಡಿ ಇಂಬ್ಯಾಲೆನ್ಸ್ ಆಗಿಬಿಡ್ತೀರ. ಆ ರೀತಿ ಆದಾಗ ನಿಮ್ಗೆ ಅನಿಸುತ್ತೆ, ನಾನು ಎಷ್ಟು ನಂಬಿಕೆ ಇಟ್ಟು ಗುರುವಿನಲ್ಲಿ ಶರಣಾಗಿದ್ದೆ, ಈ ರೀತಿ ಮಾಡ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ ಅಂಥೇಳಿ ಅನ್ನೋದಲ್ಲ. ನೀವು ಪರೀಕ್ಷೆಯಲ್ಲಿ ಪಾಸ್ ಆಗೋದಿಲ್ಲ. ಖಂಡಿತ ಇದನ್ನೂ ಕೊಟ್ಟಿದ್ದಾರೆ ಅಂದರೆ ಇದು ಕೂಡ ಯಾವುದೋ ಒಳ್ಳೆಯದು ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಪರಿಪೂರ್ಣವಾಗಿ ಮತ್ತೊಮ್ಮೆ ಶರಣಾಗ್ತಿರೋ ಆಗ ಅದು 3 ಬಾರಿ ಪರೀಕ್ಷೆ ಮಾಡುತ್ತೆ. ನಂತರ ಕೊನೆಯ ಬಾರಿ ನಿಮಗೆ ನೀವು ಬಯಸಿದ್ದಕ್ಕಿಂತ ಹೆಚ್ಚೇ ವಿಶೇಷವಾದದನ್ನು ಒಳ್ಳೆಯ ಒಂದು ಸಮಯದಲ್ಲಿ ಉಚಿತವಾದ ಸಮಯದಲ್ಲಿ ನೀಡುತ್ತೆ. ಇದೇ ಯೂನಿವರ್ಸ್ ಟೆಸ್ಟ್ ಆಗಿರುತ್ತೆ, ಅಂದರೆ ಭಗವಂತನ ಪರೀಕ್ಷೆ ಆಗಿರುತ್ತೆ. ಹಾಗಾಗಿ ಇಲ್ಲಿ ಒಂದಿಷ್ಟು ಏರಿಳಿತಗಳು ಒಂದಿಷ್ಟು ಜಾಸ್ತಿ ಆಗಿದ್ದಾವೆ. ಭಗವಂತನ ಧ್ಯಾನ, ಸೇವೆ, ಪೂಜೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಯಾರಾದರೂ ನಿಮಗೆ ಮನೆಯಲ್ಲೂ ಕೂಡ ಹಾಗೆ ಹೇಳ್ಬೋದು, ನೀನು ಈ ರೀತಿಯೆಲ್ಲ ವ್ರತ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಹೇಳಿ, ಇಲ್ಲ ತುಂಬ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಅಂತ.
ಖಂಡಿತ ಅದು ಸತ್ಯನೇ. ಆ ಸಮಸ್ಯೆಗಳು, ಆ ಕಷ್ಟಗಳು ಎದುರಾದಾಗಲೇ ತಾನೇ ಅವುಗಳನ್ನು ಕಳ್ಕೊಳ್ಳೋದು. ಇಲ್ಲಾಂದ್ರೆ ಅವು ಅಲ್ಲೇ ಇರ್ತವೆ, ನೀವು ಇಲ್ಲೇ ಇರ್ತೀರ, ನೋಡ್ತಾನೆ ಇರ್ತೀರ. ಆ ಸಮಸ್ಯೆಗಳಿಂದ ಹೊರಗೆ ಬರೋಕ್ಕಾಗೋದಿಲ್ಲ, ಆ ಕಷ್ಟಗಳನ್ನು ಕಳ್ಕೊಳ್ಳೋಕ್ಕಾಗೋದಿಲ್ಲ. ಯಾವಾಗ ಗುರುವಿನ ಶರಣದಲ್ಲಿ ಬರ್ತೀರೋ, ಅವರ ಪೂಜೆ ಧ್ಯಾನ ಎಲ್ಲ ಮಾಡೋಕ್ಕೆ ಶುರು ಮಾಡ್ತೀರೋ, ಅವ್ರು ನಿಮ್ಮ ಜೀವನದಲ್ಲಿ ಬರ್ತಾರೆ. ಅವರ ಪ್ರಸ್ತುತ ಎನರ್ಜಿ ಹೇಗಿರುತ್ತೆ ಅಂದರೆ, ನಿಮ್ಮ ಕಷ್ಟ, ನಿಮ್ಮ ಸುತ್ತಮುತ್ತ ಬರೆದಿರುವ ಒಂದಿಷ್ಟು ನಕಾರಾತ್ಮಕ ಜನರಾಗಿರ್ಬೋದು, ಆ ರೀತಿ ಒಂದು ಎನರ್ಜಿ ಆಗಿರ್ಬೋದು, ಒಂದು ಸಮಸ್ಯೆಗಳಾಗಿರ್ಬೋದು, ಪರಿಹಾರ ಮಾಡೋದು. ಯಾಕಂದರೆ ಅವ್ರು ಎಲ್ಲಿರ್ತಾರೋ ಆ ರೀತಿ ಆ ವಿಚಾರಗಳು ಅಲ್ಲಿ ಇರಬಾರ್ದಲ್ವ. ಹಾಗಾಗಿ ಅಂಥ ಸಮಯದಲ್ಲಿ ಅತಿರಿಕ್ತ ಒಂದು ಪರಿಣಾಮವನ್ನು ತಗೊಳ್ತವೆ. ಆ ಸಮಯದಲ್ಲೂ ನೀವು ಗುರುವಿನಲ್ಲಿ ನಂಬಿಕೆ ಇಟ್ಟು, ಯಾರು ಏನಾದರೂ ಹೇಳಿ ಖಂಡಿತ ನಾನು ಅದನ್ನು ಮಾಡೇ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ದೃಢ ನಿರ್ಧಾರ ತಗೊಂಡು, ಮನೇಲಿ ಒಂದು ಸ್ವಲ್ಪ ಜಗಳ ಕಿರಿಕಿರಿ ಏನೇ ಆದರೂ ನೀವು ಅದರಲ್ಲಿ ದೃಢ ವಿಶ್ವಾಸದಿಂದ ನಿಂತರೆ ನೀವು ಗೆಲ್ಲೋದು. ಅದು ಕೂಡ ಒಂದು ಪರೀಕ್ಷೆನೇ ಆಗಿರುತ್ತೆ. ಈ ರೀತಿ ಕೂಡ ಕೆಲವರು ಒಂದು ಅಸಮತೋಲನ ಉಂಟು ಮಾಡ್ತಾರೆ. ನೀನು ಆ ದೇವರನ್ನ ಪೂಜೆ ಮಾಡಬೇಡ, ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ ಅನ್ನೋ ರೀತಿಯಲ್ಲಿ ಕೂಡ ನಿಮ್ಮನ್ನು ತಡಿಲಿಕ್ಕೆ ಪ್ರಯತ್ನ ಪಡ್ತಾರೆ. ಇದು ಒಂದು ಪರೀಕ್ಷೆ ಗುರುವಿನದ್ದು. ಅಂದರೆ ಈ ಸಮಯದಲ್ಲಿ ನೀವೇನಾದರೂ ಗುರುವಿನ ಶರಣದಲ್ಲಿ ನಂಬಿಕೆ ಇಟ್ಟಿರ್ತೀರೋ ಅವ್ರನ್ನ ಎದುರಿಸಿ, ಇಲ್ಲಾಂದರೆ ಅವ್ರಿಗೆ ಹೆದರಿ ಹಿಂದೆ ಸರಿತೀರೋ, ಇದು ಒಂದು ಪರೀಕ್ಷೆ ಆಗಿರುತ್ತೆ. ಅವ್ರಿಗೆ ಹೆದರಿ ಹಿಂದೆ ಸರಿಯದೆ, ನಾನು ಮಾಡ್ತಾ ಇರೋದು ಒಳ್ಳೆಯದಕ್ಕೆ ತಾನೇ, ನನ್ನ ಕುಟುಂಬಕ್ಕೆ, ನನಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ಮಾಡ್ತಾ ಇದ್ದೀನಿ ತಾನೇ, ನಾನೇ ಹೆದರಲಿ ಅನ್ನೋ ರೀತಿಯಲ್ಲಿ ನೀವು ಗುರುವಿನ ಶರಣದಲ್ಲಿ ಸಂಪೂರ್ಣವಾಗಿ ಶರಣಾಗಿದ್ದೀರಿ. ಹಾಗಾಗಿ ನೀವು ಗೆದ್ದಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಸ್ನೇಹಿತರೆ, ಒಂದು ಹೆಣ್ಣು ಬಯಸೋದು ಏನು, ಬಯಸುವುದಾದರೂ ಯಾಕೆ, ಕೆಲವು ಬಾರಿ ಅದನ್ನು ಹೇಳೋದಿಲ್ಲ ಅಂದರೆ ಹೃದಯದಲ್ಲಿ ಒಂದು ಭರವಸೆಯನ್ನಾದರೂ ಯಾಕೆ ಇಟ್ಕೊಂಡಿದ್ದೀರಾ? ಭರವಸೆ ಇಟ್ಕೊಂಡಿದ್ದೀರಾ ಅಂದರೆ ಅದನ್ನು ಯಾಕೆ ಹೇಳ್ತಾ ಇಲ್ಲ? ಬಹುಶಃ ಯಾಕಂದರೆ ವಸ್ತುವಿಗಿಂತ ಹೆಚ್ಚಾಗಿ ನಿಮ್ಮ ಜೊತೆ ಅದು ಸಾಕ್ತಾ ಇದೆ ಅಂತ ಹೇಳಿ ನೀವು ಅವ್ರು ನನ್ನ ಜೊತೆಗೆ ಇರಬೇಕು, ನನಗವ್ರು ಏನೂ ಕೊಡ್ದಿದ್ರೂ ಪರವಾಗಿಲ್ಲ, ಸ್ವಲ್ಪ ಸಮಯ ಕೊಡಬೇಕು, ಪ್ರೀತಿಯಿಂದ 4 ಮಾತನಾಡಬೇಕು, ಅವರೊಂದು ನಗುವಿನ ನೋಟನ ನೋಡಬೇಕು ಅನ್ನೋದನ್ನು ನೀವು ಬಯಸ್ತಾ ಇದ್ದೀರಾ. ಆದರೆ ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇವೆಲ್ಲ ಒಂದು ವಿಚಾರಗಳಲ್ಲಿ ನಿಮಗಿನ್ನೂ ಒಂದು ನಂಬಿಕೆ ಇದೆ. ಅದಕ್ಕೋಸ್ಕರ ಈ ಎಲ್ಲ ವಿಚಾರಗಳಲ್ಲೂ ನೀವು ನಂಬಿಕೆ ಇಟ್ಟು ಕಾಯ್ತಾ ಇದ್ದೀರಾ. ಖಂಡಿತ ಪರಿವರ್ತನೆ ಸಿಗುತ್ತೆ. ನಿಮ್ಮ ನಂಬಿಕೆ ಯಾವತ್ತೂ ಕೂಡ ವ್ಯರ್ಥ ಆಗೋದಿಲ್ಲ. ಅಷ್ಟು ಬೇಗನೆ ಒಂದು ಪ್ರಯಾಣಕ್ಕೆ ಹೋಗುವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರಾ. ಖಂಡಿತ ಅಲ್ಲಿ ಶಿಸ್ತಿರಲಿ. ಅಂದರೆ ಈಗ ಪ್ರಯಾಣಕ್ಕೆ ಹೋಗೋ ದಿನ ಒಂದು ಬ್ಯಾಗ್ ಪ್ಯಾಕ್ ಮಾಡೋದಲ್ಲ, ಮೊದಲೇ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಒಂದು ಶಿಸ್ತುಬದ್ಧವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಯೋಜನೆ ಮಾಡಿಕೊಂಡು ಹೊರಡಿ. ಆಗ ಯಾವುದೇ ರೀತಿ ಸಮಸ್ಯೆ ಎದುರಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಕೆಲವರಿಗೆ ಇಲ್ಲೊಂದು ಗೈಡೆನ್ಸ್ ಸಿಗ್ತಾ ಇದೆ. ನೀವು ಯಾವುದನ್ನು ನಿಜವಾದ ಪ್ರೀತಿ ಅಂತೇಳಿ ಬಯಸ್ತಾ ಇದ್ರೆ ಅದೊಂದು ಭ್ರಮೆ ಅಂತಲೂ ಇಲ್ಲಿ ಕಾಣಿಸ್ತಿದೆ ಕೆಲವರ ಪ್ರಸ್ತುತ ಎನರ್ಜಿಗೆ. ಹಾಗೆ ಒಂದು ಪ್ರೀತಿ ಸತ್ಯವಾಗಿದೆ, ಅದು ಮರಳಿ ನಿಮ್ಮ ಜೀವನಕ್ಕೆ ಬಂದೇ ಬರುತ್ತೆ ಅನ್ನುವ ಸೂಚನೆ ಕೂಡ ಇಲ್ಲಿ ಕೆಲವರಿಗೆ ಸಿಗ್ತಾ ಇದೆ. ಹಾಗೆ ಯಾವುದು ಭ್ರಮೆ, ಯಾವುದು ನಿಜವಾದ ಪ್ರೀತಿ, ಇದನ್ನು ಗುರುತಿಸುವ ಶಕ್ತಿ ನಿಮ್ಮಲ್ಲಿದೆ. ಧ್ಯಾನಕ್ಕೆ ಶರಣಾಗಿ ಗುರುವಿನಲ್ಲಿ ಆ ವಿಚಾರವನ್ನು ಸಮರ್ಪಣೆ ಮಾಡಿ. ಕೆಲವು ದಿನಗಳಲ್ಲಿ ನಿಮಗದರಲ್ಲಿ ವಾಸ್ತವ ಸತ್ಯ ತಿಳಿಯುತ್ತೆ. ಅದರ ಆಧಾರದ ಮೇಲೆ ನಿಮಗೆ ಎಷ್ಟೇ ನೋವಾದರೂ ಸಂತೋಷ ಆದರೂ ಮನಸ್ಸನ್ನು ಸ್ಥೀಮಿತ ಇಟ್ಕೊಳ್ಬೇಕು. ಅಂದರೆ ಆ ಒಂದು ಸತ್ಯದ ಪ್ರೀತಿ ನಿಮಗೆ ಮರಳಿ ಸಿಕ್ಕಾಗ ಮನಸ್ಸನ್ನು ಸ್ಥೀಮಿತವಾಗಿ ಇಟ್ಕೊಳ್ಳಿ. ಆ ಪ್ರೀತಿ ಸುಳ್ಳು ಅಂತೇಳಿ ಅರ್ಥ ಆಗಿ ಅದು ದೂರ ಆದಾಗಲೂ ಕೂಡ ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಸ್ಥೀಮಿತ ಇಟ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ವಿಚಾರ. ಯಾಕಂದರೆ ಇದೇ ಕೊನೆಯಲ್ಲ, ನೀವು ಇನ್ನೂ ಸಾಕಷ್ಟು ಮುಂದುವರಿಯೋದಿದೆ. ಹಾಗೆ ಏನಾದರೂ ಸಾಧನೆ ಮಾಡೋದಿದೆ. ನಿಮ್ಮನ್ನು ತುಂಬ ನಂಬಿದವರು ಕೂಡ ಇದ್ದಾರೆ. ಅವರ ಒಂದು ವಿಚಾರದಲ್ಲೂ ಕೂಡ ನೀವು ಪರಿವರ್ತನೆ ತಗೊಳ್ಬೇಕಾಗತ್ತೆ. ಕೇವಲ ನಿಮ್ಮ ದೃಷ್ಟಿಕೋನ ನೋಡಿ ಜೀವಿಸೋದಲ್ಲ, ಕೆಲವು ಜವಾಬ್ದಾರಿ, ಕೆಲವು ಕರ್ತವ್ಯಗಳನ್ನು ನಿಭಾಯಿಸಬೇಕು ಅಂತಲೂ ಕೂಡ ನೀವು ಇಲ್ಲಿ ಒಂದು ಆತ್ಮದ ಉದ್ದೇಶವನ್ನು ಹೊಂದಿ ಬಂದಿರ್ತೀರಿ. ಹಾಗಾಗಿ ಕೆಲವೊಂದ್ಸರಿ ಆ ರೀತಿ ವಿಚಾರಗಳಲ್ಲಿ ಪರಿವರ್ತನೆ ತಗೊಳ್ಳೋಕ್ಕೆ ಈ ರೀತಿ ನಡೆದಿರುತ್ತೆ ಅಷ್ಟೇ. ಎಲ್ಲವೂ ಕೂಡ ನಿಮ್ಮ ಒಳಿತಿಗಾಗಿ ಅನ್ನೋ ನಂಬಿಕೆ ನಿಮಗೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಭಗವಂತನ ದಯೆ, ಕರುಣೆ, ಪ್ರೇಮ ಅವರ ಒಂದು ಕೃಪೆ ನಿಮ್ಮ ಮೇಲಿರುತ್ತೆ. ಅವರ ಆಶೀರ್ವಾದದಲ್ಲಿ ನಿಮ್ಮ ಜೀವನ, ನಿಮ್ಮ ಕುಟುಂಬ ಸಂರಕ್ಷಿಸಲ್ಪಡ್ತಾ ಇರುತ್ತೆ. ಹಾಗಾದರೆ ಈ ವಿಚಾರ ನಿಮ್ಮ ಮನಸ್ಸಿಗೆ ರೆಸೊನೇಟ್ ಆಗಿದ್ರೆ, ಆ ವಿಚಾರಕ್ಕೋಸ್ಕರ ಪ್ರತಿಯೊಂದು ಕೃತಜ್ಞತೆಯನ್ನು ಸಲ್ಲಿಸುವ ಅಭಿಪ್ರಾಯ ನಿಮಗಿದ್ರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.